ಪರಮಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಇಂದಿನ ಈ ವ್ಯಾಸಂಗ ಗೋಷ್ಠಿಯ ಪ್ರಾಯೋಜಕರಾಗಿರ್ತಕ್ಕಂತಹ ಸೋದರಿ ಆರ್ ರುಕ್ಮಿಣಿ ಬಿಲ್ಲಪ್ಪನವರು ಮತ್ತು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎಚ್ ಬಿಲ್ಲಪ್ಪನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈ ದಿನ ಒಂದು ದಿನದ ಈ ವ್ಯಾಸಂಗ ಗೋಷ್ಠಿ, ಇದರ ಶೀರ್ಷಿಕೆ ಬ್ರಹ್ಮವಿದ್ಯಾ ಸಮಾಜದ ಮಹತ್ವ ಮತ್ತು ಗುರು ಹಿರಿಯರ ಕರ್ತೃತ್ವ ಅನ್ನುವಂತಹ ಶೀರ್ಷಿಕೆಯಡಿನಲ್ಲಿ ಈ ವ್ಯಾಸಂಗ ಗೋಷ್ಠಿಯ ಒಂದು ವ್ಯವಸ್ಥೆಯಾಗಿದೆ. ಈಗಾಗಲೇ ಬೆಳಗಿನ ಅವಧಿನಲ್ಲಿ ಜ್ಯೋತಿ ಪೂಜೆ ಕಾರ್ಯಕ್ರಮ ನೆರವೇರಿದೆ. ಗೋಷ್ಠಿಯ ಉದ್ಘಾಟನೆಯೂ ಕೂಡ ಈಗ ನೆರವೇರಿದೆ. ಈಗ ಪ್ರಾಸ್ತಾವಿಕದೊಂದಿಗೆ ಈ ಮೊದಲನೆಯ ಒಂದು ಉಪನ್ಯಾಸ ಅಂತಾರಾಷ್ಟ್ರೀಯ ಬ್ರಹ್ಮವಿದ್ಯಾ ಸಮಾಜದ ಮಹತ್ವ, ಧ್ಯೇಯ, ಉದ್ದೇಶಗಳು, ಈ ಒಂದು ಶೀರ್ಷಿಕೆಯಲ್ಲಿ ಮೊದಲನೇ ಉಪನ್ಯಾಸ ಪ್ರಾರಂಭ ಆಗ್ತಾ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಕೃಷ್ಣ ಪರಮಾತ್ಮ ಈ ಒಂದು ಅಭಯವನ್ನು ನಮಗೆ ಕೊಟ್ಟಿದ್ದಾರೆ. ಯಾವಾಗೆಲ್ಲ ಧರ್ಮಕ್ಕೆ ಗ್ಲಾನಿಯಾಗ್ತದೋ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ನಾಶ ಅಲ್ಲ, ಧರ್ಮ ನಾಶ ಆದಾಗ ಅಂತ ಕೆಲವರು ಅರ್ಥೈಸ್ತಾರೆ. ಖಂಡಿತ ನಾಶ ಅಂತ ನಾವು ತೆಗೆದುಕೊಳ್ಬಾರ್ದು, ಗ್ಲಾನಿ ಅಂತ ತೆಗೆದುಕೊಳ್ಬಹುದು. ಧರ್ಮಕ್ಕೆ ಸ್ವಲ್ಪ ಗ್ಲಾನಿ ಆಗ್ಬೋದು, ನಾಶ ಆಗೋದಕ್ಕಾಗಲ್ಲ. ಸೊ ಯಾವಾಗೆಲ್ಲ ಅಂತ ಹಾನಿ ಆಗಿರುತ್ತೋ ಅಂತಹ ಸಂದರ್ಭಗಳಲ್ಲೆಲ್ಲ ನಾನು ಅವತರಿಸಿ ಬರ್ತೇನೆ ಅನ್ನುವಂತಹ ಅಭಯವನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ. ಇತಿಹಾಸದ ಪುಟಗಳನ್ನು ನಾವು ಸ್ವಲ್ಪ ಮೆಲುಕು ಹಾಕೋದಾದರೆ 18ನೇ ಶತಮಾನದ ಕೊನೆಯ ಭಾಗವನ್ನು ನಾವು ನೋಡೋದಾದರೆ ಪರಿಸ್ಥಿತಿ ಏನಾಗಿತ್ತು? ಒಂದು ಕಡೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಕಷ್ಟು ಉಚ್ಛ್ರಾಯ ಸ್ಥಿತಿಗೆ ಬೆಳೆದು ಬಂದಿತ್ತು. ಈ ಕಾರಣದಿಂದ ಸಂಪರ್ಕ ಸಾಧನಗಳಲ್ಲೂ ಕೂಡ ಒಂದು ವಿಶೇಷವಾದಂಥ ಒಂದು ಕ್ರಾಂತಿ ಆಯಿತು. ಇಂತಹ ಒಂದು ಕ್ರಾಂತಿ ಏನಕ್ಕೆ ಕಾರಣವಾಯಿತು ಅಂದರೆ, ಈ ವಿಶಾಲವಾದ ಪ್ರಪಂಚ ಬಹಳ ಕಿರಿದಾಗೋಗ್ಬಿಡ್ತು ಒಂದು ದೃಷ್ಟಿಯಲ್ಲಿ ನೋಡಿದ್ರೆ. ಒಂದು ಭೂಭಾಗದಲ್ಲಿರ್ತಕ್ಕಂಥ ಜನಕ್ಕೂ ಮತ್ತೊಂದೆಡೆ ಇರ್ತಕ್ಕಂಥ ಭೂಭಾಗದ ಜನರಿಗೂ ಯಾವುದೇ ಸಂಪರ್ಕವೇ ಇರಲಿಲ್ಲ. ತಾವು ಯಾವ ಪದ್ಧತಿ, ಆಚರಣೆ, ಸಂಸ್ಕೃತಿ, ಧರ್ಮ, ಭಾಷೆ, ವೇಷ ಇವೆಲ್ಲವನ್ನೂ ಕೂಡ ಅವರು ನಡೆಸ್ಕೊಂಡು ಬರ್ತಾ ಇದ್ರೋ ಅದೇ ಅವರಿಗೆ ಪ್ರಪಂಚ ಅಂತ ಆಗೋಗ್ಬಿಟ್ಟಿತ್ತು. ಆದರೆ ಯಾವಾಗೆಲ್ಲ ಈ ಕ್ರಾಂತಿ ಆಯಿತೋ, ವಿಜ್ಞಾನದಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಆಗಿ ಈ ಸಂಪರ್ಕ ಸಾಧನಗಳಲ್ಲಿ ಮಹತ್ತರವಾದ ಕ್ರಾಂತಿ ಉಂಟಾಯಿತೋ, ಒಂದು ಭೂಭಾಗದಲ್ಲಿರ್ತಕ್ಕಂಥ ಜನರು ಮತ್ತೊಂದು ಭೂಭಾಗದಲ್ಲಿರ್ತಕ್ಕಂಥ ಜನರ ಮಧ್ಯೆ ಬೆರೀತಕ್ಕಂತಹ ಒಂದು ಸಂದರ್ಭ ಸೃಷ್ಟಿಯಾಯಿತು.
ಅದುವರೆಗೂ ಇದೇ ಪ್ರಪಂಚ ಅಂತ ಅಂದುಕೊಂಡಿದ್ದ ಜನ ಈಗ ಏನಾಯಿತು, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಮತ, ಧರ್ಮ, ಆಚಾರ, ವಿಚಾರ, ಸಂಸ್ಕೃತಿ ಎಲ್ಲ ಬೇರೆ ಬೇರೆ ಬೇರೆ, ಆದರೆ ಎಲ್ಲರೂ ಒಟ್ಟಿಗೆ ಸೇರಬೇಕಾದಂತಹ ಒಂದು ಅನಿವಾರ್ಯ ಪ್ರಸಂಗ ಸೃಷ್ಟಿಯಾಯಿತು. ಈ ಪ್ರಸಂಗ ಎಂತಹ ಒಂದು ಸ್ಥಿತಿಯನ್ನು, ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ಯಾರು ಯಾವ ಯಾವ ಮತಗಳನ್ನು, ಧರ್ಮವನ್ನು ಅಥವಾ ಆಚರಣೆಗಳನ್ನು, ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾ ಇದ್ರೋ ಎಲ್ಲರಲ್ಲೂ ಕೂಡ ನನ್ನ ಮತ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಆಚಾರ ವಿಚಾರಗಳು ಶ್ರೇಷ್ಠ, ನನ್ನ ಸಂಸ್ಕಾರ ಸಂಸ್ಕೃತಿಗಳು ಶ್ರೇಷ್ಠ ಅಂತಕ್ಕಂಥ ಭಾವನೆ ಬಂತು. ಆದರೆ ಒಟ್ಟಿಗೆ ಬದುಕಬೇಕಾದ ಅನಿವಾರ್ಯತೆ ಮತ್ತೊಂದು ಕಡೆ ಬಂದಿದೆ. ಇದು ಎಂಥ ವೈಪರೀತ್ಯ ನೋಡಿ. ಎಲ್ಲ ಬೇರೆ ಬೇರೆ, ಆದರೆ ಒಟ್ಟಿಗೆ ಬದುಕಬೇಕಾಗಿದೆ. ಇದನ್ನು ಅವರು ಒಂದು ಉಪಮಾನವನ್ನು ಕೊಡ್ತಾಯಿದ್ರು. ಇಂತಹ ಸೇರುವಿಕೆ ಹೆಂಗಿತ್ತಪ್ಪ ಅಂದರೆ, ಈಗ ಹಾಲು ಮತ್ತು ಸಕ್ಕರೆ ಸೇರಿಬಿಟ್ರೆ ಅಲ್ಲಿ ಒಂದು ಮಧುರತೆ ಬರ್ತದೆ. ಹಾಲು ಸಕ್ಕರೆ ಸೇರಿದಾಗ ಒಂದು ಚೀಲದಲ್ಲಿ ಒಂದು 50 ತೆಂಗಿನಕಾಯಿಗಳನ್ನ ತುಂಬಿಟ್ಬಿಟ್ಟು ಬಾಯಿ ಚೆನ್ನಾಗಿ ಕಟ್ಟಿಟ್ಬಿಡೋಣ. ಒಂದು ವಾರ, 15 ದಿನ, ತಿಂಗಳು, 2 ತಿಂಗಳು, ಒಂದು ದಿನ ಮತ್ತೆ ಆ ಬಾಯಿನ ಬಿಚ್ಚಿಬಿಟ್ಟು ತೆಂಗಿನಕಾಯಿನ ಕೆಳಗೆ ಸುರಿದ್ರೆ ಒಂದು ತೆಂಗಿನಕಾಯಿ ಇನ್ನೊಂದು ತೆಂಗಿನಕಾಯಿ ಜೊತೆ ಸೇರಿಕೊಂಡಿರುತ್ತಾ? ಬಿಚ್ಚಿ ಚೀಲ ಸುರಿದ್ರೆ ಎಲ್ಲವೂ ಮತ್ತೆ ಬೇರೆ ಬೇರೆನೆ, ಎಲ್ಲ ಬೇರೆ ಬೇರೆನೆ. ಈ ಸೇರುವಿಕೆ ಈಗಾಗಿತ್ತು ಅಂತ. ಎಲ್ಲ ಬೇರೆ ಬೇರೆ ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಸೊ ಏನಾಯ್ತು ಇವಾಗ? ಎಲ್ಲರೂ ನಮ್ಮ ನಮ್ಮ ಮತಗಳು, ಧರ್ಮಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು ಶ್ರೇಷ್ಠ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದಾರೆ. ಒಟ್ಟಿಗೆ ಬದುಕಬೇಕು. ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಅಂತ ಹೇಳ್ತೀವಿ ಇದನ್ನು. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು 18ನೇ ಶತಮಾನದ ಕೊನೆಯ ಭಾಗದಲ್ಲಿ. ಮತ್ತೊಂದು ಕಡೆ ಏನಾಯಿತು ಪರಿಸ್ಥಿತಿ? ಈ ವಿಜ್ಞಾನ ಯಾವಾಗ ಉಚ್ಛ್ರಾಯ ಸ್ಥಿತಿಗೆ ಬೆಳೀತೋ, ವಸ್ತುವಾದ ಅಥವಾ ಮೆಟೀರಿಯಾಲಿಸಮ್ ಅಂತ ಏನು ಹೇಳ್ತೀವಿ, ಅದು ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಬಿಡ್ತು. ಯಾಕೆಂದರೆ ವಿಜ್ಞಾನ ಅಂದರೆ ಅರ್ಥ ನೋಡಿ ನಂಬುವುದು. ನೋಡಿ ನಂಬುವುದು ವಿಜ್ಞಾನ, ನಂಬಿ ನೋಡುವುದು ಆಧ್ಯಾತ್ಮ. ಇದೆರಡು ಡಿಫರೆನ್ಸ್. ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ನೋಡಿ ನಂಬುವುದು ವಿಜ್ಞಾನ, ನಂಬಿ ನೋಡುವುದು ಆಧ್ಯಾತ್ಮ. ಈಗ ವಿಜ್ಞಾನ ಬೆಳೆದಿದ್ದರಿಂದ ನೋಡಿದ್ದನ್ನಷ್ಟೇ ನಂಬುವ ಮನಸ್ಥಿತಿ ಎಲ್ಲ ಜನರಲ್ಲಿ ಬಂತು. ಸೊ ಹಾಗಿದ್ರೆ ಇಂತಹ ಒಂದು ಆಧ್ಯಾತ್ಮ ಇವೆಲ್ಲದೂ ಕೂಡ ಕೇವಲ ಮೂಢನಂಬಿಕೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕೇನು ಅರ್ಥ ಇಲ್ಲ, ಇದು ಕೇವಲ ಮೂಢನಂಬಿಕೆ ಮಾತ್ರ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿ ಸಂಪೂರ್ಣವಾಗಿ ನಾಸ್ತಿಕವಾದ ತಲೆ ಎತ್ತಿಬಿಡ್ತು. ನಾಸ್ತಿಕವಾದ ವಸ್ತು ಪ್ರಪಂಚ, ಕಣ್ಣಿಗೆ ಕಾಣ್ತಾ ಇರೋದಷ್ಟೇ ಸತ್ಯ, ಉಳಿದಿದೆಲ್ಲವೂ ಕೂಡ ಭ್ರಾಂತಿ ಅನ್ನುವಂತಹ ಒಂದು ಮನಸ್ಥಿತಿ ನಿರ್ಮಾಣ ಆಗಿಬಿಡ್ತು ಈ ವಿಜ್ಞಾನದ ಬೆಳವಣಿಗೆಯಿಂದ. ಸೊ ಈಗೇನಾಯಿತು ಹಾಗಾದರೆ? ಒಂದು ಕಡೆ ಬೇರೆ ಬೇರೆ ಮತ ಸಂಪ್ರದಾಯದ ಜನಗಳು ಒಟ್ಟಿಗೆ ಸೇರಿಕೊಂಡಿರುವಂಥದ್ದು ಒಂದು ಕಡೆ ಉದ್ವಿಗ್ನ ಸ್ಥಿತಿ, ಇನ್ನೊಂದು ಕಡೆ ವಸ್ತುವಾದವೇ ಸರಿ ಅನ್ನುವಂಥದ್ದು ಒಂದು ಸ್ಥಿತಿ, ಪೂರ್ತಿಯಾಗಿ ನಾಸ್ತಿಕವಾದ ತಲೆ ಎತ್ತಿತು. ಈಗ ಇಂತಹ ಸಂದರ್ಭ ಸನ್ನಿಹಿತವಾದಾಗ ನಮ್ಮ ಒಂದು ದೇಶದ ವ್ಯವಸ್ಥೆ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಒಂದದಕ್ಕೊಂದು ಸರ್ಕಾರ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ನೋಡಿ. ದೇಶದ ಮಟ್ಟದಲ್ಲಿ
ಒಂದು ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ, ರಾಜ್ಯಕ್ಕೆ ಬಂದಾಗ ರಾಜ್ಯ ಸರ್ಕಾರ ಅಂತೀವಿ. ರಾಜ್ಯದ ಕೇಂದ್ರದಲ್ಲಿ ಕುಳಿತು ಸರಿಯಾಗಿ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ ಅಂಥೇಳಿ ಜಿಲ್ಲಾ ಪಂಚಾಯತ್ ರಚನೆ ಮಾಡ್ಕೊಳ್ತೀವಿ. ಅದೂ ಆಗಲಿಲ್ಲ ಅಂತ ತಾಲ್ಲೂಕು ಮಟ್ಟದಲ್ಲಿ ತಾಲ್ಲೂಕು ಪಂಚಾಯತಿ ಇದೆ. ಇನ್ನೂ ಕೂಡ ಅದು ಆಗಲ್ಲ, ಇನ್ನೂ ವಿಕೇಂದ್ರೀಕರಣ ಆಗಬೇಕು ಅಂಥೇಳಿ ಗ್ರಾಮಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯತಿವರೆಗೂ ಬಂತು. ಅದೂ ಆಗಲ್ಲ ಅಂಥೇಳಿ ವಾರ್ಡ್ಗಳು ಆಯಿತು. ಆ ವಾರ್ಡಿಗೊಬ್ಬೊಬ್ಬ ಸದಸ್ಯ ಆಯಿತು. ಎಲ್ಲ ಏನಕ್ಕಿದು? ನಮ್ಮ ದೇಶ ಅಥವಾ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಅಥವಾ ತಾಲ್ಲೂಕು, ಗ್ರಾಮ ಒಂದು ವ್ಯವಸ್ಥಿತವಾಗಿ ನಡಿಬೇಕಾಗಿದ್ದರೆ ಅದರ ಹಿಂದೆ ಇವೆಲ್ಲ ಕೂಡ ಕೆಲಸ ಮಾಡ್ತಾಯಿದೆ. ಹಾಗಿದ್ಮೇಲೆ ಈ ಇಡೀ ವಿಶ್ವ ಒಂದು ವ್ಯವಸ್ಥಿತವಾಗಿ ನಡಿಬೇಕು ಅಂತ ಹೇಳುವಾಗ ಅದು ಸುಮ್ಮನೆ ನಡ್ಕೊಂಡು ಹೋಗ್ಬಿಡುತ್ತಾ? ಹೇಗೆ ಬೇಕೋ ಹಾಗೆ ತನಗೆ ಬೇಕಾದ ಈ ಪ್ರಪಂಚದ ವ್ಯವಸ್ಥೆ ನಡೀತಾ ಇದೆಯಾ ಅಂದರೆ ಖಂಡಿತ ಇಲ್ಲ. ಇಡೀ ಪ್ರಪಂಚದ ಬೆಳವಣಿಗೆಯನ್ನು, ಪ್ರಪಂಚದ ವ್ಯವಸ್ಥೆಯನ್ನು ನೋಡಿಕೊಳ್ತಕ್ಕಂತಹ, ಪ್ರಪಂಚದ ಆಗು ಹೋಗುಗಳನ್ನು ನೋಡಿಕೊಳ್ತಕ್ಕಂತಹ, ಇದರ ವಿಕಾಸವನ್ನು ನೋಡಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ನಾವು ಅಂತರಂಗ ಸರ್ಕಾರ ಅಂತ ಕರಿತೀವಿ, ಅಥವಾ ಅದನ್ನು ಶ್ವೇತರ್ಷಿ ಸಂಘ ಅಂತ ಕರಿತೀವಿ. ಅಂತರಂಗ ಸರ್ಕಾರ ಅಥವಾ ಶ್ವೇತರ್ಷಿ ಸಂಘ ಅಂತ ಕರಿತೀವಿ. ಆ ಸಂಘ ಏನು ಮಾಡ್ತಾ ಇದೆ? ಇಡೀ ವಿಶ್ವದ ಬೆಳವಣಿಗೆಯನ್ನು ನೋಡಿಕೊಳ್ತಾ ಇದೆ. ಇಲ್ಲಿ ಹೇಗೆ ಒಂದು ಸರ್ಕಾರ ದೇಶವನ್ನು ಮುನ್ನಡೆಸಬೇಕಾದ್ರೆ ಇಂತಿಂಥ ಸಮಯದಲ್ಲಿ ಒಂದು ಚಳಿಗಾಲದ ಅಧಿವೇಶನ ಅಂತ ಕರೆಯುತ್ತೆ, ಇನ್ನೊಂದು ಯಾವುದೋ ಒಂದು ಅಧಿವೇಶನ ಅಂತ ಕರೀತಾರೆ. ಆ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆಯೋ, ಇದೇ ರೀತಿಯಲ್ಲಿ ಆ ಋಷಿ ಸಂಘದಲ್ಲೂ ಕೂಡ ಚರ್ಚೆಗಳು ನಡೆಯುತ್ತೆ. ಇದನ್ನು ಯೋಗ ದೃಷ್ಟಿ ಇರ್ತಕ್ಕಂಥವರು ನೋಡಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇಡೀ ವಿಶ್ವದ ಬೆಳವಣಿಗೆಯನ್ನು ನೋಡುವಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯೇ ಅಂತರಂಗ ಸರ್ಕಾರ. ಇಲ್ಲಿ ಈ ನಮ್ಮ ದೇಶದ ಆಡಳಿತದಲ್ಲಿ ಪ್ರಜೆಗಳು ಏನು ಮಾಡ್ತಾರೆ? ತಮ್ಮ ನಾಯಕರನ್ನು ಚುನಾಯಿಸ್ತಾರೆ. ಈ ಶ್ವೇತರ್ಷಿ ಸಂಘದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗ ಇದೆಯಲ್ಲ, ಆ ವರ್ಗ ಹೇಗೆ ಚುನಾಯಿಸಲ್ಪಡುತ್ತೆ ಅನ್ನುವಾಗ ಇಲ್ಲಿ ಯಾರೂ ವೋಟ್ ಹಾಕಿ ಗೆಲ್ಲಿಸುವಂಥದ್ದಲ್ಲ. ಆ ದೈವಿ ಯೋಜನೆಯನ್ನು ಸಾಕಾರಗೊಳಿಸೋದಕ್ಕೋಸ್ಕರ ಯಾರೆಲ್ಲ ಟೊಂಕ ಕಟ್ಟಿ ದುಡಿತಾರೆಯೋ, ಅದಕ್ಕೆ ಬೇಕಾದಂತಹ ಯೋಗ್ಯತೆಗಳನ್ನು, ಅರ್ಹತೆಗಳನ್ನು ಮೈಗೂಡಿಸ್ಕೊಳ್ತಾರೋ ಅಂತಹವರು ಆ ಶ್ವೇತರ್ಷಿ ಸಂಘದ ಸದಸ್ಯರಾಗ್ತಾರೆ. ಇಲ್ಲಿ ಚುನಾವಣೆ ಇಲ್ಲ. ತಮ್ಮ ಅರ್ಹತೆ ಮತ್ತು ಯೋಗ್ಯತೆಗಳನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡಾಗ ಅಂಥವರು ಆ ಸಂಘದಲ್ಲಿ ಆಯ್ಕೆ ಆಗ್ತಾರೆ. ಜೀವನ್ಮುಕ್ತರು ಆ ಸಂಘದಲ್ಲಿ ಕೆಲಸ ಮಾಡ್ತಾರೆ. ಜೀವನ್ಮುಕ್ತ ಋಷಿಗಳು. ಜೀವನ್ಮುಕ್ತರಾಗಬೇಕು ಅಂದರೆ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ಗೊತ್ತಿದೆ, ದಶಬಂಧನಗಳನ್ನು ಕಳ್ಕೊಳ್ಬೇಕು. 10 ಬಂಧನಗಳಿದೆ. ಆ ಬಂಧನಗಳನ್ನು ಕಳ್ಕೊಂಡ ನಂತರ ನಾವು ಮಾನವಾತೀತರಾಗ್ತೇವೆ. ಅಂಥ ಮಾನವಾತೀತರು ಆ ಋಷಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. God has a plan. God has a plan. That plan is evolution. ದೇವರ ಒಂದು ದಿವ್ಯವಾದಂತಹ ಒಂದು ಯೋಜನೆ ಇದೆ. ಆ ಯೋಜನೆಯೇ ವಿಕಾಸ ಅಥವಾ ಬೆಳವಣಿಗೆ ಅನ್ನುವಂಥದ್ದು. ಇಂತಹ ದೈವಿ ಯೋಜನೆಯನ್ನು ಸಾಕಾರಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಋಷಿ ಸಂಘ, ಅಂತರಂಗ ಸರ್ಕಾರ ಅನ್ನುವಂಥದ್ದು.
ಇಂತಹ ಒಂದು ಋಷಿ ಸಂಘದಲ್ಲಿ ಒಂದು ಸಭೆ ನಡೀತದೆ. ಪ್ರಪಂಚದ ಪರಿಸ್ಥಿತಿ ತುಂಬ ಅಧೋಗತಿಗೆ ಹೋಗ್ತಾ ಇದೆ, ಧರ್ಮಕ್ಕೆ ತುಂಬ ಗ್ಲಾನಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಏನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆಯೋ, ಈ ಜನರ ಮನಸ್ಸಿಗೆ ಮುಟ್ಟುವಂತಹ ರೀತಿಯಲ್ಲಿ ಹೊಸ ಬೋಧನೆಗಳನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಸಂಪೂರ್ಣ ನಾಸ್ತಿಕವಾದ ತಲೆ ಎತ್ತಿ ಹೋಗ್ಬಿಡ್ತದೆ, ಧರ್ಮದ ಅವನತಿ ಇನ್ನೂ ಹೆಚ್ಚಾಗ್ತದೆ ಅಂಥೇಳಿ ಆ ಋಷಿ ಸಂಘದಲ್ಲಿ ಒಂದು ಸಭೆ ನಡೀತದೆ. ಆ ಋಷಿ ಸಂಘದ ಸಭೆಯಲ್ಲಿ ಒಂದು ನಿರ್ಣಯವನ್ನು ಈ ಥಿಯೋಸಾಫಿಕಲ್ ಸೊಸೈಟಿಯ ಅಂತರಂಗ ಸ್ಥಾಪಕರು ಅಂತ ನಾವು ಕರಿತೀವಿ ಇಬ್ಬರನ್ನ. ಯಾರವರಿಬ್ಬರು? ಕುತುಮಿ ಮಹರ್ಷಿಗಳು ಮತ್ತು ಮೌರ್ಯರು. ಅವರನ್ನು ಭಾಗವತದಲ್ಲಿ ದೇವಾಪಿ ಮತ್ತು ಮರು ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಆ ಇಬ್ಬರು ಮಹರ್ಷಿಗಳು ಈ ಠರಾವನ್ನು ಮಂಡನೆ ಮಾಡ್ತಾರಂತೆ. ಹೊಸ ರೀತಿಯಲ್ಲಿ ಬೋಧನೆಗಳನ್ನು ನಾವೀಗ ಕೊಡಬೇಕಾಗಿದೆ. ಆದರೆ ಆ ಋಷಿ ಸಂಘದ ಒಂದು ಸಭೆಯಲ್ಲಿ ಮತ್ತೊಂದು ರೀತಿಯಲ್ಲಿ ತೀರ್ಮಾನ ಆಗ್ತದಂತೆ. ಥಿಯೋಸಾಫಿಕಲ್ ಸೊಸೈಟಿಯ ಮೂಲಕ ಕೊಡಲ್ಪಡ್ತಾ ಇರ್ತಕ್ಕಂಥ ಈ ಬೋಧನೆಗಳೇನಿದೆ, ಈ ಬೋಧನೆಗಳನ್ನು ಈಗಲೇ ನಾವು ಜನರ ಮುಂದೆ ತೆಗೆದುಕೊಂಡು ಹೋದರೆ ಇವುಗಳನ್ನು ಸ್ವೀಕರಿಸುವಷ್ಟರ ಮಟ್ಟಿಗೆ ಇನ್ನೂ ಕೂಡ ಮನುಷ್ಯರ ಮನಸ್ಥಿತಿ ಪರಿಪಕ್ವವಾಗಿಲ್ಲ, ಇನ್ನು ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಅನ್ನುವಂಥ ಚರ್ಚೆಯೂ ಅಲ್ಲಿ ನಡೀತದೆ. ಆದರೆ ಮಾನವ ಕೋಟಿಯ ಮೇಲಿನ ಅಪಾರವಾದಂತಹ ಪ್ರೇಮ ಮತ್ತು ಕರುಣೆಯಿಂದ ಈ ಕುತುಮಿ ಮತ್ತು ಮೌರ್ಯ ಮಹರ್ಷಿಗಳು ಅಲ್ಲಿ ಒಂದು ಠರಾವನ್ನು ಮಂಡಿಸ್ತಾರೆ. ಇಲ್ಲ, ಕೆಲವೇ ಜೀವರುಗಳಾದರೂ ಕೂಡ ಇದನ್ನು ಸ್ವೀಕರಿಸುವ ಹಂತದಲ್ಲಿದ್ದಾರೆ. ಈ ಬೋಧನೆಗಳನ್ನು ನಾವು ಕೊಡೋದ್ರ ಮೂಲಕ ಕೆಲವರಲ್ಲಾದರೂ ಕೂಡ ಅಂಥ ಪರಿವರ್ತನೆ ಬರಲಿಕ್ಕೆ ಸಾಧ್ಯ. ನಾವು ಈ ಸಂಘದ ಮೂಲಕ ಹೊಸ ಬೋಧನೆಗಳನ್ನು ಕೊಡೋಣ ಅಂಥೇಳಿ ಇವರು ಸ್ವಲ್ಪ ಒತ್ತಡ ಮಾಡ್ತಾರಂತೆ. ನೋಡಿ, ಈ ಥಿಯೋಸಾಫಿಕಲ್ ಸೊಸೈಟಿಯ ಮಹತ್ವ ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ, ಆ ಸಭೆಯಲ್ಲಿ ಯಾವಾಗ ಇವರು ಈ ವಿಷಯ ಮಂಡನೆ ಮಾಡಿದಾಗ ಒಂದು ವೇಳೆ ಈ ಥಿಯೋಸಾಫಿಕಲ್ ಸೊಸೈಟಿ ಅಂತಕ್ಕಂಥ ಈ ಸಂಸ್ಥೆಯನ್ನು ಸ್ಥಾಪಿಸಿ ಕೇವಲ ಏನಾದರೂ 7 ವರ್ಷಗಳ ಒಳಗಡೆ ಆ ಸಂಸ್ಥೆ ಏನಾದರೂ ಮುಚ್ಚಿ ಹೋದದ್ದೇ ಆದರೆ ಅದರ ದುಷ್ಕರ್ಮದ ಹೊರೆಯನ್ನು ನೀವು ಹೊರಬೇಕಾಗುತ್ತೆ ಅಂತ ಹೇಳ್ತಾರಂತೆ ಕುತುಮಿದ್ ಮತ್ತು ಮೌರ್ಯ ಮಹರ್ಷಿಗಳಿಗೆ. ಈಗ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳಿದ್ದಾವಲ್ಲ, ನೋವುಗಳಿದ್ದಾವಲ್ಲ, ಇದೆಲ್ಲ ಯಾವುದರ ಫಲ? ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳು, ದುಃಖಗಳು ಯಾವುದರ ಫಲ? ನಾವೇ ಮಾಡಿಕೊಂಡ ದುಷ್ಕರ್ಮದ ಫಲಗಳು. ಇದನ್ನು ನಾವು ಸಮಾಧಾನವಾಗಿ ಅನುಭವಿಸ್ಲಿಕ್ಕೆ ತಯಾರಿದ್ದೇವಾ? ತಯಾರಿಲ್ಲ. ಆದರೆ ಈ ಸಂಸ್ಥೆ ಏನಾದರೂ 7 ವರ್ಷಗಳ ಒಳಗಡೆ ಇದು ಏನಾದರೂ ಮುಚ್ಚಿ ಹೋದರೆ ದುಷ್ಕರ್ಮದವರೇ ನಿಮ್ಮ ತಲೆಗೆ ಕಟ್ಟಿಡುತ್ತೆ ಅಂತ ಹೇಳ್ತಾರಂತೆ. ಆದರೂ ಆಗಲಿ ಅಂತಾರಂತೆ. ಅವರು ಈ ಕೆಲಸ ಮಾಡ್ತಾರದು ಯಾರಿಗೋಸ್ಕರ? ಮಾನವ ಕೋಟಿಗೋಸ್ಕರ. ಈ ಮಾನವ ಕೋಟಿಗೋಸ್ಕರ ಈ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ವೇಳೆ ಅದರಲ್ಲಿ ಏನಾದರೂ ಕೂಡ ಯಶಸ್ಸು ಸಿಗದೇ ಇದ್ದರೆ ಆ ಕರ್ಮದ ಹೊರೆಯನ್ನು, ಅದರ ಭಾರವನ್ನು ನೀವು ಹೊತ್ಕೋಬೇಕು ಅಂದರೆ ಆಯಿತು ಅಂತಾರಂತೆ.
ಆಯಿತು, ಪರವಾಗಿಲ್ಲ. ಹಾಗೇನಾದರೂ ಒಂದು ವೇಳೆ ಅಂಥ ಸಂದರ್ಭ ಬಂದರೆ ಅದರ ಕರ್ಮದ ಭಾರವನ್ನು ನಾವು ಒತ್ಕೊಳ್ತೇವೆ ಅಂತ ಅವರು ಮಾತು ಕೊಡ್ತಾರಂತೆ ಕುತುಮಿಗಳು ಮತ್ತು ಮೌರ್ಯ ಮಹರ್ಷಿಗಳು. ಇದು ಅವರಿಗೆ ಮಾನವತೆಯ ಮೇಲಿದ್ದಂತಹ ಪ್ರೇಮದಕ್ಕೆ ಒಂದು ಪ್ರತೀಕ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಹೀಗೆ ಆ ಶ್ವೇತರ್ಷಿ ಸಂಘದ ಸಭೆಯಲ್ಲಿ ಕೊನೆಗೆ ನಿರ್ಣಯ ಅಂತೂ ಆಯಿತು. ನೋಡಿ, ಹಿಂದಿನ ಕಾಲಮಾನಗಳಲ್ಲಿ ಭಗವಂತ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಅವನು ಅವತರಿಸ್ತಾ ಇದ್ದ. ಆದರೆ ಕಲಿಯುಗದ ಮಹತ್ವ ಏನು ಅಂತ ಹೇಳಿದ್ರೆ, ಸಂಘೇ ಶಕ್ತಿ ಕಲೌ ಯುಗೇ ಅಂತ ಒಂದು ಮಾತು ಬರ್ತದೆ. ಸಂಘೇ ಶಕ್ತಿ ಕಲೌ ಯುಗೇ. ರಾಮನಾಗಿ, ಕೃಷ್ಣನಾಗಿ, ಮತ್ಸ್ಯಾವತಾರ, ಈ ಥರ ಅವತಾರಗಳಾಗೋಯ್ತು. ಆದರೆ ಈ ಕಲಿಯುಗದಲ್ಲಿ ಸಂಘದ ಮೂಲಕ ಆಗಬೇಕು ಈ ಕೆಲಸ ಅಂತಕ್ಕಂಥದ್ದನ್ನು ಮನಗಂಡು ಇದನ್ನು ಒಂದು ಸೊಸೈಟಿಯ ಮೂಲಕ, ಒಂದು ಸಂಘದ ಮೂಲಕ ಈ ಕಾರ್ಯವನ್ನು ನಡೆಸಬೇಕು ಅಂತಕ್ಕಂಥ ನಿರ್ಣಯ ಆಯಿತು. ನಿರ್ಣಯ ಆಗಿದೆ. ಆ ಸಂಸ್ಥೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ಇಬ್ಬರ ಹೆಗಲಿಗೆ ಬಿದ್ದಿದೆ, ಕುತುಮಿ ಮತ್ತು ಮೌರ್ಯರು. ಆಯಿತು, ಅಲ್ಲಿ ಪರ್ಮಿಷನ್ ಆಯಿತು. ಎಕ್ಸಿಕ್ಯೂಟ್ ಆಗಬೇಕಲ್ಲ, ಈಗ ಕಾರ್ಯ ನಡಿಬೇಕಲ್ಲ. ಆಗ ಈ ಇಬ್ಬರು ಅಂತರಂಗದ ಅಧಿಕಾರಿಗಳು, ಕುತುಮಿಗಳು ಮತ್ತು ಮೌರ್ಯರು, ಇಡೀ ವಿಶ್ವವನ್ನು ಗಮನದಲ್ಲಿಟ್ಕೊಂಡು ನೋಡ್ತಾ ಬರ್ತಾರೆ. ಇಲ್ಲಿ ಏನಾಗ್ತದೆ ಅಂದರೆ, ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಒಂದು ವಿಶ್ವ ಸಮುದಾಯದ ಮಟ್ಟದಲ್ಲಿ ಇದು ನಡಿಬೇಕಾಗಿರೋ ಕಾರ್ಯ ಆಗಿರೋದ್ರಿಂದ ಬಹಳ ಅವರು ಎಚ್ಚರಿಕೆಯಿಂದ ಈ ಕಾರ್ಯಭಾರವನ್ನು ಯಾರಿಗೆ ವಹಿಸಬೇಕು ಅಂತ ನೋಡ್ತಾರೆ. ಇದು ಹೇಗಿದೆ ಅಂದರೆ, ಅವತ್ತು ವಿಜ್ಞಾನ ಬೆಳವಣಿಗೆ ಆಗಿದೆ, ತಂತ್ರಜ್ಞಾನ ಸಾಕಷ್ಟು ಬೆಳೆದಿದೆ. ಅಧ್ಯಾತ್ಮ ವಿಚಾರಗಳನ್ನೇ ಕೇವಲ ನಾವು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೀಯವಾಗಿ ಅಷ್ಟೇ ಹೇಳೋದಕ್ಕೆ ಹೋದರೆ ಜನ ಅದನ್ನು ಸ್ವೀಕಾರ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ಯಾವ ದೇಶಗಳಲ್ಲಿ ವಿಜ್ಞಾನ ಮುಂಚೂಣಿಯಲ್ಲಿ ಇತ್ತೋ, ಯಾವ ಭಾಗದ ಜನ ಹೇಳಿದ್ರೆ ವಿಶ್ವದ ಎಲ್ಲ ಜನರು ಕೇಳುವ ಮನಸ್ಥಿತಿಯನ್ನು ಹೊಂದಿದ್ದರೋ ಅಂತಹವರ ಮೂಲಕ ಇದನ್ನು ಏಳಿಸಿದಾಗ ನೋಡಿ, ಒಂದೊಂದು ಸಾರಿ ನನಗೆ ನೆನಪು ಬರ್ತದೆ. ಈಗ ಈ ಪ್ರಸ್ತುತ ಅಂತ ನಾನು ಈ ಮಾತು ಹೇಳ್ತೀನಿ. ಅಧಿಕಾರ ಮತ್ತು ಸಂಪತ್ತು ಇದ್ದಾಗ ಅದು ಸದ್ವಿನಿಯೋಗ ಆಗಬೇಕು ಅಂತಾರೆ. ನಿನ್ನ ಮೆದುಳು ಶಕ್ತಿ ಹೆಚ್ಚಿದಷ್ಟು ಕೂಡ ಮಾನವತೆಗೆ ನಿನ್ನ ಪ್ರೇರಣೆ ಜಾಸ್ತಿ ಆಗಬೇಕು ಅಂತಾರೆ. ನಾನು ಇದನ್ನು ಯಾಕೆ ಹೇಳೋಕೊಟ್ಟೆ ಅಂದರೆ, ಈಗ ಒಂದು ಜ್ವಲಂತ ಉದಾಹರಣೆ ಅಂದ್ಕೊಳ್ತೀನಿ. ಕೆಳಗಡೆ ಟಿಫನ್ ಮಾಡೋದಕ್ಕೆ ಹೋದ್ವಿ. ಪಾಪ ಕೆಲವರಿಗೆ ನಿಲ್ಲೋಕ್ಕಾಗಲ್ಲ, ಕೂತ್ಕೊಳ್ಳೋಕೆ ಎಲ್ಲೊಂದು ಕಡೆ ಮುಜುಗುರ, ಅಲ್ಲಿ ಕೆಳಗಡೆ ಕೂತ್ಕೋಬೇಕಲ್ಲ. ನಾನು ಗಮನಿಸಿದೆ, ನಮ್ಮ ಸೋದರ ಬಿಲ್ಲಪ್ಪನವರು ಆರಾಮಾಗಿ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ ಅವರು ಮೊದಲು ಕೆಳಗಡೆ ಕೂತ್ಕೊಂಡ್ಬಿಟ್ರು. ಅದನ್ನು ನಾನು ಹೇಳಬಾರ್ದವ್ರು ಇದ್ರೆ ಅದು ಮುಖಸ್ತುತಿ ಅನಿಸುತ್ತೇನೋ, ಅದು ಅಲ್ಲಿ ನನಗೆ ಅದೇನೋ ಉದ್ದೇಶ ಇಲ್ಲ. ನೋಡಿ, ಒಬ್ಬ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾಗಿ ಅವರಿಂದ 10 ಜನ ಚೇರ್ ಕೊಡ್ಲಾ, ಇದು ಕೊಡ್ಲಾ, ಅದು ಕೊಡ್ಲಾ ಅಂತ ಓಡಾಡಂಗೆ ಇಟ್ಕೊಳ್ಳೋವಂಥ ಸ್ಥಿತಿ. ಬಿಲ್ಲಪ್ಪನವರೇ ಕೆಳಗೆ ಕುಂತಿದ್ರೆ ನಾನು ಕೂತ್ಕೊಳ್ಳೋಕೆ ಇನ್ನೇನು. ಅವರ ಆ ನಡತೆ ಅದಕ್ಕೆ ಹೇಳೋದು, ನಿನ್ನ ಮೆದುಳು ಶಕ್ತಿ ಹೆಚ್ಚಾದಷ್ಟು ಮಾನವತೆಗೆ ನಿನ್ನ ಪ್ರೇರಣೆ ಹೆಚ್ಚಾಗಬೇಕು. ಅವರಿಗೆ ಪ್ರೇರಣೆ, ಅಯ್ಯೋ ಹೈಕೋರ್ಟ್ ಜಡ್ಜಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದರೆ ಏನೋ ಇರಬೇಕು, ಅವರೇ ಕೆಳಗೆ ಕುಂತಿದೆ ಅಂದರೆ ನಮ್ಮದೇನು ಲೆಕ್ಕ. ನೋಡಿ ಅವ್ರ ಪ್ರೇರೇಪಣೆ ಹೆಂಗೆ ಬರುತ್ತೆ ಅನ್ನೋದಕ್ಕೆ. ಇದು ಅಲ್ಲಿ ಋಷಿ ಸಂಘದಲ್ಲಿ ನಮ್ಮ ಭಾಳಷ್ಟು ಜನ ಹೇಳ್ತಾರೆ, ಥಿಯೋಸಾಫಿಕಲ್ ಸೊಸೈಟಿ ಅಂದ್ಕೊಳ್ಳೆ ಅವ್ರು ಯಾರೋ ಬ್ಲಾವಾಟ್ಸ್ಕಿ ಅಂತೆ, ಅವ್ರ್ಯಾರೋ ಆಲ್ಕಾಟ್ರ್ ಅಂತೆ, ಬೇರೆ ದೇಶದವರು. ಈ ಬೇರೆ ದೇಶ ಭಾಷೆ ಮಾಡ್ಕೊಂಡಿರೋರು ಯಾರು? ನಾವು ಅಥವಾ ಭಗವಂತ ಮಾಡಿದ್ದಾನೆ? ಪಾಕಿಸ್ತಾನ ಇಂಡಿಯಾ ಅಂತ ನಾವು ಮಧ್ಯದಲ್ಲಿ ಜಗಳ ಮಾಡ್ಕೊಂಡು ಬೇರೆ ಬೇರೆ ಆದ್ವಿ ವಿನಃ ದೇವರು ಪಾಕಿಸ್ತಾನ ಇಂಡಿಯಾ ಅಂತ ಮಾಡಿದ್ನಾ? ಮಾಡಿಲ್ಲ.
ಮಾಡಿಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತನ ಚೈತನ್ಯ ಅಂದಮೇಲೆ ಬ್ಲಾವಾಟ್ಸ್ಕಿಯವರಲ್ಲಿ ಚೈತನ್ಯ ಇಲ್ವಾ? ಅದೇ ಚೈತನ್ಯ. ರಷ್ಯಾ ದೇಶದಲ್ಲಿ ಬೇರೆ ಚೈತನ್ಯ, ನನ್ನ ಇಂಡಿಯಾದಲ್ಲಿರೋನಲ್ಲಿ ಬೇರೆ ಚೈತನ್ಯನ ಇರೋದು? ಇದೆಲ್ಲ ಒಂದು ಪ್ಲ್ಯಾನ್. ಇದು ಯಾಕೆ ಅವ್ರ ಕೈಲಿ ಸ್ಥಾಪನೆ ಮಾಡಿಸಿದ್ರು? ಅವತ್ತು ಅಮೇರಿಕಾದಲ್ಲಿ ವಿಜ್ಞಾನ ಬೆಳೆದಿತ್ತು, ರಷ್ಯಾದಲ್ಲಿ ವಿಜ್ಞಾನ ಬೆಳೆದಿತ್ತು, ಅಂಥವ್ರ ಕೈಲಿ ಇಳಿಸ್ಬೇಕು. ಆಗ ನಮ್ಮವ್ರು ಏನು ಮಾಡ್ತಾರೆ, ಸ್ವಲ್ಪ ಇದೆಲ್ಲ ಯೋಜನೆ ಇದೆ ಇದ್ರ ಹಿಂದೆ. ಅದಕ್ಕೋಸ್ಕರ ಈಗ ಅವರು ಸರ್ವೆ ಶುರು ಮಾಡಿದ್ರು. ಮಹಾತ್ಮರಿಬ್ಬರು ಕೂಡ ಸರ್ವೆ ನಡೆಸ್ತಾರೆ. ಯಾರು? ಕುತುಮಿಗಳು ಮತ್ತು ಮೌರ್ಯರಿಬ್ಬರು ಸರ್ವೆ ಮಾಡ್ತಾರೆ. ಈ ಸಂಸ್ಥೆಯನ್ನು ಪ್ರಪಂಚಕ್ಕೆ ಕೊಡು ಮಾಡೋದಕ್ಕೆ, ಇದಕ್ಕೆ ಯೋಗ್ಯತೆಯನ್ನು ಅಥವಾ ಅರ್ಹತೆಯನ್ನು ಉಳ್ಳಂತಹ ವ್ಯಕ್ತಿಗಳು ಯಾರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ವಿಶ್ವ ಪರ್ಯಟನೆಯನ್ನು ಮಾಡಿದಾಗ ಕಂಡುಬಂದಂಥ ಇಬ್ಬರೇ ಮೇಡಮ್ ಬ್ಲವಾಟ್ಸ್ಕಿ ಫ್ರಮ್ ರಷ್ಯಾ, ಕರ್ನಲ್ ಆಲ್ಕಾಟ್ ಫ್ರಮ್ ಅಮೆರಿಕಾ. ಎಷ್ಟರ ಮಟ್ಟಿಗೆ ಆ ಎರಡು ಜೀವಗಳು ಕೂಡ ಆ ದೈವಿ ಯೋಜನೆಗೆ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಸಂಪೂರ್ಣ ಸಿದ್ಧರಾಗಿದ್ದರು ಅಂತ ಹೇಳಿದ್ರೆ, ಆದರೂ ಮಾಸ್ಟರ್ಸ್ ಎಂಥವ್ರು ಅಂದರೆ ಹೇಳ್ತಾರೆ ಒಂದು ಕಡೆ, ಕೊನೆಗೆ ನಾವು ಇಡೀ ವಿಶ್ವವನ್ನು ಹುಡುಕಿದಾಗ ನಮಗೆ ಕಂಡು ಬಂದಂಥವರಿಬ್ಬರು ಅವರಲ್ಲೂ ಇನ್ನೂ ಸ್ವಲ್ಪ ಕುಂದುಕೊರತೆಗಳು ಇದ್ದವು ಅಂತಾರೆ. ದೇ ಆರ್ ನಾಟ್ ಕಂಪ್ಲೀಟ್. ಅವರು ಇನ್ನೂ ಪರಿಪೂರ್ಣವಾಗಿರಲಿಲ್ಲ. ಆದರೂ ಸಿಕ್ಕ ಜೀವರುಗಳಲ್ಲಿ ಇವರಿಬ್ಬರಿಗೆ ಅಂಥ ಒಂದು ಯೋಗ್ಯತೆ ಮತ್ತು ಅರ್ಹತೆ ಇತ್ತು. ಹಾಗಾಗಿ ಅವರನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಾರೆ. ಬ್ಲಾವಾಟ್ಸ್ಕಿಯ ಮಾತೆಯ ಚರಿತ್ರೆಯನ್ನು ನಾವು ನೋಡೋದಕ್ಕೆ ಹೋದರೆ, ರಷ್ಯಾ ದೇಶದಲ್ಲಿ ಝಾರ್ ಅಂತಕ್ಕಂಥ ಒಂದು ರಾಜಮನೆತನದಲ್ಲಿ ರಾಜಕುಮಾರಿಯಾಗಿ ಹುಟ್ಟಿದವರು ಹೆಲೆನಾ ಪೆಟ್ರೋವ್ನಾ ಬ್ಲವಾಟ್ಸ್ಕಿ. HP ಬ್ಲಾವಾಟ್ಸ್ಕಿ ಅಂತ ಹೇಳಿದ್ರೆ ಹೆಲೆನಾ ಪೆಟ್ರೋವ್ನಾ ಬ್ಲಾವಾಟ್ಸ್ಕಿ ಅವರ ಹೆಸರು. ಆ ಮಹತಾಯಿಗೆ ಚಿಕ್ಕಂದಿನಿಂದಲೇ ಅತೀಂದ್ರಿಯ ಜ್ಞಾನ. ನಾನು ಅದನ್ನು ವಿಸ್ತಾರ ಮಾಡೋಕ್ಕೆ ಆಗಲ್ಲ, ಟೈಮು ಸೂಕ್ಷ್ಮವಾಗಿ ಹೇಳ್ತೀನಿ ಅಷ್ಟೇ. ಆ ಮಹತಾಯಿಗೆ ಅತೀಂದ್ರಿಯ ಜ್ಞಾನ ಚಿಕ್ಕ ವಯಸ್ಸಿನಿಂದಲೇ. ಅವರು ಹೆಲೆನಾ ಪೆಟ್ರೋವ್ನಾ ಅಷ್ಟೇ ಅವರ ಹೆಸರು. ಮೂಲತಃ ಅವರ ಹೆಸರು ಹೆಲೆನಾ ಪೆಟ್ರೋವ್ನಾ. ಆದರೆ ಸ್ವಲ್ಪ ಹಠಮಾರಿ ಹೆಣ್ಣುಮಗಳು, ಅಷ್ಟೇ ಹಠಮಾರಿತನ ಇತ್ತು. ಎಷ್ಟು ಹಠಮಾರಿತನ ಇತ್ತು ಅಂದರೆ, ಒಂದು ಜೋಕ್ ಮಾಡೋಕ್ಕೋಗಿ ಮದುವೆ ಮಾಡ್ಕೊಂಬಿಟ್ರ ಅಮ್ಮ. ಒಬ್ಬ ಬ್ಲಾವಾಟ್ಸ್ಕಿಂತ ಒಬ್ಬ ಮುದುಕ ಇರ್ತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಮಾತಿಗೆ ಅಂದುಬಿಡ್ತಾರೆ, ನೀನು ಹಿಂಗೆ ಆಡ್ತಾ ಇದ್ದರೆ ಅವನ ಬ್ಲಾವಾಟ್ಸ್ಕಿನೂ ನಿನ್ನ ಮದುವೆ ಮಾಡ್ಕೊಳಲ್ಲ ಅಂದುಬಿಡ್ತಾರೆ. ಅದನ್ನೇ ಒಂದು ಚಾಲೆಂಜಾಗಿ ತಗೊಂಡ ಅಮ್ಮ ಆ ಬ್ಲಾವಾಟ್ಸ್ಕಿನ ಜೊತೆ ಮದುವೆ ಮಾಡ್ಕೋತಾರೆ. ಯಾವುದೇ ಸುಖ ಬೇಕು ಅಂತ ಮದುವೆ ಮಾಡ್ಕೊಳ್ಳಲಿಲ್ಲ, ಆಟಕ್ಕೆ ಬಿದ್ದು ಮದುವೆ ಮಾಡ್ಕೊಂಡಿದ್ದು. ಆ ಹೆಸರೇ ಬ್ಲಾವಾಟ್ಸ್ಕಿಗ. HP ಬ್ಲಾವಾಟ್ಸ್ಕಿ ಅಂತ ಹೇಳಿದ್ರೆ ಅದು ಬ್ಲಾವಾಟ್ಸ್ಕಿ ಗಂಡನ ಹೆಸರು, ಹೆಲೆನಾ ಪೆಟ್ರೋವ್ನಾ ಇವ್ರ ಹೆಸರು. ಇರಲಿ, ಇನ್ನೂ ಒಂದು ಮದುವೆ ಆಗುತ್ತೆ ಅವರಿಗೆ ಒಂದು ಸಂದರ್ಭದಲ್ಲಿ. ಬೇಡ ಪುಣ್ಯಾತ್ಮ, ನನ್ನಿಂದ ಏನು ನಿನಗೆ ಸಿಗಲ್ಲ. ಯಾಕೆಂದರೆ ಅವನು ಕೇಳಲ್ಲ, ನಿನ್ನಿಂದ ನನಗೇನು ಸುಖನೂ ಬೇಡ, ನೀನು ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕಾದ್ರೂ ನನಗೆ ಬೇಕು ಅಂತ ಪೀಡಿಸ್ತಾನೆ. ಎಷ್ಟು ಹೇಳಿದ್ರೂ ಕೇಳಲ್ಲ. ಕೊನೆಗೆ ಇವರೊಂದ್ಸಲಿ ಸುಮ್ಮನೆ ಕ್ಲಿಯರ್ ವಿಷನಿಂದ ನೋಡ್ತಾರೆ. ಇವೊಂದು ಯಾವುದೋ ಒಂದು ಕರ್ಮದ ಸಣ್ಣ ಎಳೆ ಇರುತ್ತೆ, ಅದು ಮುಗಿದೋದ್ರೆ ಆಯ್ತು ತಗೊಳಪ್ಪ ಅಂತ. ಆಯಿತು ಮಾಡ್ಕೊಳ್ಳೋಣ ಅಷ್ಟೇ, ಇರಲಿ, ಅದು ಬಿಟ್ಬಿಡೋಣ. ಇನ್ನು ಮುಂದೆ ಇವರನ್ನು ಮಾಸ್ಟರ್ ಒಂದು ಸರಿ ಸಂಪರ್ಕಕ್ಕೆ ಬರ್ತಾರೆ. ಅದು ಮಾಸ್ಟರ್ ಅಂದರೆ ಅವರು ಗುರುಗಳು ಅಂತ ಇವ್ರಿಗೇನು ಗೊತ್ತೂ ಆಗಲ್ಲ. ಎಲ್ಲೋ ಒಂದು ಕಡೆ ದೊಡ್ಡ ಪ್ರೊಫೆಷನ್ ಹೋಗುವಾಗ ಈ ಅಮ್ಮ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಎತ್ತರದ ವ್ಯಕ್ತಿ. ಆ ಪ್ರೊಫೆಷನ್ ಹೋಗುವಾಗ ಆ ಹೈಡ್ ಪಾರ್ಕ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಕೂತ್ಕೊಂಡಿದ್ದರೆ, ಒಂದು ಸಾರಿ ಇವರು ಮಾಸ್ಟರ್ಸ್ ಅಂದರೆ ಗುರುಗಳು, ಅವ್ರಿಗೆ ಗೊತ್ತಿಲ್ಲ ಯಾರು ಅಂತೇಳಿ ಒಂದು ಸಾರಿ ಈ ಕಡೆಗೆ ನೋಡ್ತಾರೆ.
ಬ್ಲಾವರ್ಸ್ಕಿಯವರ ನೋಟ ಮತ್ತು ಅವ್ರ ನೋಟ ಒಟ್ಟಿಗೆ ಆಗ್ಬಿಡ್ತದೆ ಒಂದು ಸಾರಿ. ತಕ್ಷಣ ಅವರಿಗೇನೋ ರೋಮಾಂಚನ ಆಗ್ತದೆ. ಇದರ ನಂತರ ಆ ಹೈಡ್ ಪಾರ್ಕ್ನಲ್ಲಿ ಬಂದು ಇವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಒಂದು ಮಾತು ಹೇಳ್ತಾರೆ, ನೋಡು ನಿನ್ನ ಮುಂದೆ ಎರಡು ಆಯ್ಕೆಗಳಿದೆ. ಒಂದು ಆಯ್ಕೆಯನ್ನು ನೀನು ಮಾಡಿಕೊಳ್ಳೋದಾದರೆ ನೀನು ರಷ್ಯಾ ದೇಶದ ಮಹಾರಾಣಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬಹುದಾದ ಒಂದು ದಾರಿ ನಿನ್ನ ಮುಂದಿದೆ. ಇನ್ನೊಂದು ದಾರಿ ಇದೆ, ನಿನ್ನ ವೈಯಕ್ತಿಕ ಜೀವನ ಅತ್ಯಂತ ಕಡು ಕಷ್ಟಗಳಿಂದ ತುಂಬಿರ್ತದೆ, ಆದರೆ ನೀನು ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ನೀನು ನೀಡಬಹುದಾದಂತಹ ಈ ಒಂದು ದಾರಿಯೂ ನಿನ್ನ ಮುಂದೆ ಇದೆ. ಚಾಯ್ಸ್ ಈಸ್ ಯುವರ್ಸ್, ಆಯ್ಕೆ ನಿನ್ನದು ಅಂತ. ಇದಾದ ನಂತರ ಅವರು ತೆಗೆದುಕೊಂಡಂತಹ ತೀರ್ಮಾನ ಯಾವುದು ಅಂದರೆ, ನನ್ನ ವೈಯಕ್ತಿಕ ಜೀವನ ಎಷ್ಟು ಕಡು ಕಷ್ಟಗಳಿಂದ ತುಂಬಿದ್ದರೂ ಚಿಂತೆ ಇಲ್ಲ, ನನ್ನಿಂದ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಡೋದಕ್ಕೆ ಸಾಧ್ಯವಾಗೋದಾದರೆ ಆ ದಾರಿಯನ್ನೇ ನಾನು ಆಯ್ಕೆ ಮಾಡಿಕೊಳ್ತೇನೆ. ನನಗೆ ಬಹಳಷ್ಟು ಸಲ ಇವ್ರನ್ನ ಜೀವನ ನೋಡುವಾಗ ಅಕ್ಕಮಹಾದೇವಿ ಜೀವನ ನೆನಪಿಗೆ ಬರ್ತದೆ. ಅವಳು ಕೇಳ್ಕೊಳ್ತಾಳೆ, ಬ್ಯಾಡ್ ಕಣಪ್ಪ, ಏನು ನಿನಗೆ ಸಿಗಲ್ಲ ನನ್ನ ಕಡೆಯಿಂದ ಅಂದರು. ಅವನ್ಯಾರು? ಕೌಶಿಕ ಮಹಾರಾಜ ಬಿಡೋದೇ ಇಲ್ಲ, ನೀನು ಮದುವೆ ಮಾಡಿಕೊಳ್ಳೇಬೇಕು ಅಂತ ಕೂತ್ಕೊಂಡು ಹಠಕ್ಕೆ ಬಿದ್ದವು. ಅದೇ ಪರಿಸ್ಥಿತಿ ಇವ್ರ ಜೀವನದಲ್ಲೂ ನಡೆದದ್ದು. ಸೊ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡುವ ಮಾರ್ಗವನ್ನೇ ನಾನು ಆಯ್ಕೆ ಮಾಡಿಕೊಳ್ತೇನೆ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಬಿಡ್ತಾರೆ. ಇಷ್ಟು ಘಟನೆ ನಡೀತದೆ. ಸರಿ, ಇವರಿನ ಅದಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಅರ್ಹತೆಗಳನ್ನು ಪಡ್ಕೊಳ್ಬೇಕು ಅಂಥೇಳಿ ಟಿಬೆಟ್ನಲ್ಲಿ ಹೋಗಿ ಅಲ್ಲಿ ಸಾಕಷ್ಟು ಜನ ಸಾಧು ಸಂತರನ್ನು ಭೇಟಿ ಮಾಡ್ತಾ ಈ ಆಧ್ಯಾತ್ಮಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಸಂಪಾದನೆ ಮಾಡ್ತಾರೆ. ಎಲ್ಲವನ್ನೂ ಸಂಪಾದನೆ ಮಾಡ್ತಾರೆ. ಕೊನೆಯಲ್ಲಿ ಒಂದು ಫೈನ್ ಟೈಮ್ ಮಹಾತ್ಮರು ಹೆಂಗೆ ಅಂದರೆ ಎಲ್ಲನೂ ಬಂದು ನಾವು ನಮ್ಮ ಮಕ್ಕಳಿಗೆ ಮಾಡಿ ಕಳಿಸ್ತೀವಲ್ಲ, ಶಾಲೆ ಕಳಿಸ್ಬೇಕಾದ್ರೆ ಹೈಸ್ಕೂಲ್ ಮಕ್ಕಳನ್ನ ಹೆಂಗೆ ಕಳಿಸ್ತಿರ್ತೀವಿ ನಾವು. ತೀರಾ ಕಾನ್ವೆಂಟ್ ಮಕ್ಕಳಾದರೆ ಪರವಾಗಿಲ್ಲ, ಒಬ್ಬರು ತಲೆ ಬಾಚ್ತಾಯಿದ್ರೆ ಇನ್ನೊಬ್ಬರು ತಿಂಡಿ ತಿನ್ನಿಸ್ತಾ ಇರ್ತಾರೆ, ಇನ್ನೊಬ್ರು ಇನ್ನೊಂದು ಮಾಡ್ತಾ ಕಳಿಸ್ತೀವಿ ನಾವು ಮಕ್ಕಳನ್ನ ಅಲ್ವಾ. ಅವ್ರನ್ನ ಪರಾವಲಂಬಿಗಳನ್ನಾಗಿ ಮಾಡಿಬಿಡ್ತಾಯಿದ್ವಿ ನಾವು. ಅದನ್ನು ಪ್ರೇಮ ಪ್ರೀತಿ ಅಂದ್ಕೊಂಡು ವ್ಯಾಮೋಹ ಅವ್ರನ್ನ ಭಾಳ ಕೆಡ್ಸಾಕ್ಬಿಡ್ತಾಯಿದ್ದು. ಇರಲಿ, ಅದು ಬೇಡ. ಮಾಸ್ಟರ್ಸ್ ಇಷ್ಟು ಹೇಳ್ಬಿಟ್ರಲ್ಲ, ಹೆಜ್ಜೆಜ್ಜಿಗೂ ಬಂದು ಇವ್ರಿಗೇನೋ ಹಿಂಗೆ ಮಾಡು ಅಂತ ಹೇಳ್ತಾರೆ ಅಂತ ಇಲ್ಲ. ಬಿಟ್ಬಿಟ್ರು, ಸುಮ್ಮನೆ ಇಷ್ಟು ಹೇಳಿ ಕೈ ಬಿಟ್ಬಿಟ್ರು. ಎಷ್ಟೋ ವರ್ಷಗಳಾಯಿತು. ಎಲ್ಲ ಅರ್ಹತೆಗಳನ್ನು ಸಂಪಾದನೆ ಮಾಡಿದ್ರು. ಕಾಡು ಮೇಡು ಟಿಬೆಟ್ನಲ್ಲಿ ಅಂತ ರಾಣಿಯಾಗಿದ್ದವಳು, ರಾಜಕುಮಾರಿಯಾಗಿದ್ದವಳು ಎಲ್ಲವನ್ನ ಬಿಟ್ಟು ಬಂದಿದ್ದಾಳೆ. ಎಲ್ಲ ಯೋಗ್ಯತೆಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ಮಾಸ್ಟರ್ಸ್ ಮತ್ತೊಂದು ಕರೆ ಕೊಟ್ಟರು. ಏನು ಕರೆ ಕೊಟ್ಟರು? ಈಗಲೇ ನೀನು ಅಮೇರಿಕಕ್ಕೆ ಹೊರಡು, ಇಷ್ಟೇ, ಮುಗೀತು. ಮತ್ತು ಅವರಷ್ಟೇ, ಇನ್ನೇನು ನಿನಗೆ ದುಡ್ಡು ಬೇಕಾ, ಇನ್ನೊಂದು ಬೇಕಾ, ವ್ಯವಸ್ಥೆ ಹೆಂಗೆ, ಏನಿಲ್ಲ, ನೀನು ಈ ಕ್ಷಣ ಅಮೇರಿಕಕ್ಕೆ ಹೊರಡು, ಅಪ್ಪಣೆ. ಆಯಿತು. ಅವರ ಹತ್ರ ಹಣ ಕೂಡ ಇಲ್ಲ. ಕೇವಲ ಹಡಗಿನಲ್ಲಿ ಅಮೇರಿಕಕ್ಕೆ ಪ್ರಯಾಣ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇತ್ತು. ಹೋಗಿ ಆ ಹಣ ತೆಗೆದುಕೊಂಡೋಗಿ ಆ ಹಡಗಿನಲ್ಲಿ ಫಸ್ಟ್ ಕ್ಲಾಸ್ ಜರ್ನಿ ಮಾಡೋದಕ್ಕೆ ಟಿಕೆಟ್ನ ಖರೀದಿ ಮಾಡಿಕೊಂಡು ಇನ್ನೇನು ಹಡಗನ್ನು ಹತ್ತಬೇಕು. ಅಷ್ಟು ದೂರದಲ್ಲಿ ಒಬ್ಬಳು ಹೆಣ್ಣುಮಗಳು ತನ್ನೆರಡು ಮಕ್ಕಳ ಜೊತೆಯಲ್ಲಿ ಗುಳೋ ಅಂತ ಕಣ್ಣೀರು ಹಾಕ್ತಾ ಇದ್ದಾಳೆ. ಅದನ್ನು ನೋಡಿದ ತಕ್ಷಣ ಇವರ ಕರುಳು ಮರುಗಿ ಹೋಯಿತು. ಆ ಹೆಣ್ಮಗಳ ಹತ್ರ ಹೋಗಿ, ಯಾಕೆ ಹೇಳ್ತಾ ಇದ್ದೀಯಾ, ನಿನ್ನ ಕಣ್ಣೀರಿನ ಕಾರಣ ಏನು ಅಂತ ಕೇಳಿದ್ರೆ, ಏನು ಮಾಡಲಿ, ಆ ದೇಶದಲ್ಲಿ ನನ್ನ ಗಂಡ ಇದ್ದಾನೆ, ಅವನಿಗೆ ಆರೋಗ್ಯ ಸರಿ ಇಲ್ಲ, ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ನಾನು ಆ ದೇಶಕ್ಕೆ ಹೋಗೋಣ ಅಂತ ಬಂದಿದ್ದೆ, ಇಲ್ಲಿ ಯಾರೋ ಮೀಡಿಯೇಟ್ರು ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡನ್ನು ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ನನ್ನ ಹತ್ರ ಹಣ ಇಲ್ಲ. ಕಣ್ಣೀರಿಡ್ತಾಳೆ. ಬ್ಲಾವರ್ಸ್ಕಿ ಅವ್ರ ಹತ್ರ ಹಣ ಇಲ್ಲ, ಎಕ್ಸ್ಟ್ರಾ ಹಣ ಅವ್ರ ಹತ್ರ ಇಲ್ಲ, ಏನು ಮಾಡಲಿ.
ಸ್ವಲ್ಪ ಹೊತ್ತಿನಲ್ಲಿ ಹಡಗು ಹೊರಡ್ತದೆ. ತಕ್ಷಣವೇ ಅವರು ಮಾಡಿದ ನಿರ್ಧಾರ ಇಷ್ಟೇ, ತಾನು ಏನು ಮೊದಲನೇ ಶ್ರೇಣಿಯ ಟಿಕೆಟನ್ನು ತೆಗೆದುಕೊಂಡಿದ್ರೋ, ಖರೀದಿಸಿದ್ರೋ, ಅದನ್ನು ವಾಪಸ್ ಮಾಡಿ ಕೆಳದರ್ಜೆಯ ಟಿಕೆಟನ್ನು ತೆಗೆದುಕೊಂಡು ಬರ್ತಾರೆ. ಆ ಕೆಳದರ್ಜೆಯ ಟಿಕೆಟ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಎಷ್ಟು ದುಸ್ತರ ಅಂತ ಹೇಳಿದ್ರೆ, ಆವಾಗ ಕಲ್ಲಿದ್ದಲಿನಿಂದ ನಡೀತಕ್ಕಂಥ ಹಡಗು, ಅದು ನೀರಿನ ಒಳಭಾಗದಲ್ಲಿರುತ್ತೆ. ಆ ಭಾಗ ಅಸಾಧ್ಯವಾದ ಸೆಕೆ, ಜರ್ನಿ ಬಹಳ ಕಷ್ಟ. ಅದು ಯಾವುದನ್ನು ಲೆಕ್ಕಿಸದೆ ಆ ಮಹಾತಾಯಿ ಆ ಟಿಕೆಟ್ನ ರಿಟರ್ನ್ ಮಾಡಿ 3ನೇ ದರ್ಜೆ ಟಿಕೆಟ್ ತಗೊಂಡು ಆ ಮಕ್ಕಳು ಮತ್ತು ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ, ಯಾರು ತನ್ನಲ್ಲಿರುವ ಸ್ವಲ್ಪ ರೊಟ್ಟಿಯನ್ನು ಹಸಿದವರೊಂದಿಗೆ ಹಂಚಿಕೊಳ್ಳಲಾರರೋ ಅವರು ಥಿಯೋಸಾಫಿಸ್ಟ್, ಸರ್ವತ ಅಲ್ಲ ಅಂತ ಬರೀತಾರೆ. ತನ್ನಲ್ಲಿರುವ ಸ್ವಲ್ಪ ರೊಟ್ಟಿಯನ್ನು, ಸ್ವಲ್ಪ ಆಹಾರ, ನನಗಿರೋದೇ ಅರ್ಧ ಹೊಟ್ಟಿಗೆ, ಆದರೂ ನನ್ನ ಎದುರಿನಲ್ಲಿ ಉಪವಾಸ ಇರೋರು ಇದ್ದಾರೆ, ಹಸಿದಿರೋರು ಇದ್ದಾರೆ ಅಂದರೆ ಅಟ್ಲೀಸ್ಟ್ ತಗೋ, ನೀನೊಂದು ತಿನ್ನು ನಾನೊಂದು ತಿಂತೀನಿ ಅನ್ನೋ ಭಾವ ನಮ್ಮಲ್ಲಿ ಇಲ್ಲದೆ ಇದ್ದರೆ ಅಂಥವನು ಥಿಯೋಸಾಫಿಸ್ಟ್ ಅಲ್ಲ ಅಂತ ಬರೀತಾರೆ. ಅಕ್ಷರಶಃ ಅದನ್ನು ಪಾಲಿಸಿದಂತಹ ಮಾತೆ ಬ್ಲವಾಟ್ಸ್ಕಿ ಅವರು. ಸರಿ, ಅಲ್ಲಿಂದ ಅಮೇರಿಕಕ್ಕೆ ಬರ್ತಾರೆ ಮಹಾತಾಯಿ. ಅಲ್ಲಿ ಅಮೇರಿಕಾದಲ್ಲಿ ಕೂಡ ಎಡ್ಡಿ ಬ್ರದರ್ಸ್ ಅಂತ ಇರ್ತಾರಲ್ಲಿ. ಆ ಸಮಯದಲ್ಲಿ ಅವರು ಈ ಪ್ರೇತಗಳನ್ನು ಆವಾಹನೆ ಮಾಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ಅವರು ಮುಂದಾಗಿರ್ತಾರೆ. ಎಡ್ಡಿ ಬ್ರದರ್ಸ್ ಅಂದರೆ ಸತ್ತೋಗಿರ್ತಾರಲ್ಲ, ಸತ್ತೋಗಿರೋರನ್ನ ಇನ್ನೊಬ್ಬರ ಮೂಲಕ ಆವಾಹನೆ ಮಾಡ್ತಕ್ಕಂಥದ್ದು ಇದು ಅಲ್ಲಿ ನಡೀತಾ ಇರ್ತಾರೆ. ಎಡ್ಡಿ ಬ್ರದರ್ಸ್, ಎಡ್ಡಿ ಸಹೋದರರು ಅಂತೇಳಿ ಒಂದು ಮನೆಯಲ್ಲಿ ಅದನ್ನು ಮಾಡ್ತಾ ಇರ್ತಾರೆ. ಅತೀಂದ್ರಿಯ ಜ್ಞಾನದ ಬಗ್ಗೆ ಆಸಕ್ತಿ ಇರೋರು ಕೆಲವು ಸೇರಿಕೊಂಡು. ಇಲ್ಲಿ ಕರ್ನಲ್ ಆಲ್ಕಾಟ್ರವರು ಅಮೇರಿಕಾದಲ್ಲಿ ಸೈನ್ಯದಲ್ಲಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಕರ್ನಲ್ ಒಂದು ಒಳ್ಳೆಯ ಹುದ್ದೆ ಮಿಲಿಟರಿನಲ್ಲಿ. ಅವರು ಒಬ್ಬ ಸಸ್ಯವಿಜ್ಞಾನಿ. ಒಂದು ವೇಳೆ ಅವರು ಮನಸ್ಸು ಮಾಡಿದ್ದಿದ್ರೆ ಆ ದೇಶದ ಅಧ್ಯಕ್ಷರಾಗಬಹುದಾದಂಥ ಎಲ್ಲ ಸಾಮರ್ಥ್ಯ ಅವರಲ್ಲಿತ್ತು. ಆದರೆ ಅವರಲ್ಲಿಯೂ ಕೂಡ ಈ ಅತೀಂದ್ರಿಯ ಜ್ಞಾನದ ಬಗ್ಗೆ ಒಂದು ಆಸಕ್ತಿ ಇರ್ತದೆ ಆಲ್ಕಾಟ್ರಿಗೂ ಕೂಡ. ಆಗಾಗ ಇವರು ಆ ಎಡ್ಡಿ ಬ್ರದರ್ಸ್ ಮನೆಗೆ ಇವರು ಕೂಡ ಹೋಗ್ತಾ ಇರ್ತಾರೆ. ಆ ಪ್ರೇತಗಳ ಉಪಾಸನೆ ಮಾಡ್ತಾ ಇದ್ದಂತಹ ಏನು ಸ್ಥಳ ಇತ್ತೋ ಆ ಜಾಗಕ್ಕೆ ಇವರು ಕೂಡ ಆಗಾಗ್ಗೆ ಹೋಗ್ತಾ ಇರ್ತಾರೆ. ಬ್ಲಾವಾಟ್ಸ್ಕಿಯವರು ಕೂಡ ಅಮೇರಿಕಕ್ಕೆ ಬಂದಾಗ ಈ ವಿಷಯವನ್ನು ಕೇಳಿ ಈ ಅತೀಂದ್ರಿಯ ಜ್ಞಾನದ ಒಂದು ಆಸಕ್ತಿ ಉಳ್ಳಂಥವ್ರು ಇಲ್ಲಿದ್ದಾರೆ, ಈ ಥರ ಕಾರ್ಯ ನಡೀತಾ ಇದೆ ಅಂತ ಆದಾಗ ಅವರೂ ಅಲ್ಲಿಗೆ ಬಂದಿರ್ತಾರೆ. ಒಂದು ಎಂಥ ವಿಶೇಷ ನಡೀತದೆ ಅಂದರೆ ಅದು ವಿದೇಶಗಳಾಗಿದ್ದರಿಂದ ಬ್ಲಾವಾಟ್ಸ್ಕಿಯವರು ಒಂದಿನ ಅಲ್ಲೇ ಇದ್ದಾರೆ, ಆಲ್ಕಾಟ್ ಕೂಡ ಅಲ್ಲಿಗೆ ಬಂದಿದ್ದಾರೆ. ಬ್ಲಾವಾಟ್ಸ್ಕಿಯವರು ಒಂದು ಸಿಗಾರ್ ತಮ್ಮ ಬಾಯಿನಲ್ಲಿ ಇಟ್ಕೊಂಡು ಮ್ಯಾಚ್ ಬಾಕ್ಸ್ ಹುಡುಕ್ತಾ ಇದ್ರಂತೆ. ಆಗಿನ್ನೂ ಆ ಸ್ಥಿತಿ ಅದು ಸ್ವಲ್ಪ. ತಕ್ಷಣ ಆಲ್ಕಾಟ್ ಅಲ್ಲೆಲ್ಲೋ ಇದ್ದಂಥ ಮ್ಯಾಚಸನ್ನು ತಗೊಂಡು ಅದಕ್ಕೆ ಲೈಟ್ ಮಾಡ್ತಾರೆ. ಒಬ್ಬರು ಅದನ್ನು ಎಷ್ಟು ಇದಾಗಿ ಹೇಳ್ತಾ ಇದ್ರು ಅಂದರೆ, ಒಂದು ಆ ಸಿಗಾರ್ಗೆ ಹಚ್ಚಿದ ಬೆಂಕಿ ಇಬ್ಬರೂ ಸೇರಿ ಅಧ್ಯಾತ್ಮದ ಕಿಡಿಯನ್ನು ಒತ್ತಿಸುವುದಕ್ಕೆ ಅದು ಒಂದು ಅಸ್ಥಿಭಾರ ಆಯಿತು ಅಂತ ಬರೀತಾರೆ. ಅದು ಒಂದು ಅಸ್ಥಿಭಾರ ಆಯಿತು. ಆ ದೈವಿ ಯೋಜನೆ ಹೇಗಿರ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಲ್ಲಿಯ ರಷ್ಯಾ, ಎಲ್ಲಿಯ ಅಮೇರಿಕಾ, ಎಲ್ಲಿಯ ಎಡ್ಡಿ ಬ್ರದರ್ಸ್ ಮನೆ, ಅಲ್ಲಿ ಇವರ ಸಂಯೋಗ ಆಯಿತು. ಅಂದರೆ ಇವರು ಭೇಟಿ ಆಯಿತು.
HPB ಅವರಿಗೆ ಈಗಾಗಲೇ ಅವರಿಗೆ ದಿವ್ಯ ದೃಷ್ಟಿ ಮತ್ತು ದಿವ್ಯ ಶಕ್ತಿಗಳೆಲ್ಲ ಅವ್ರಿಗಿದ್ವು. ಆಲ್ಕಾಟ್ರ ಈ ಒಂದು ಅತೀಂದ್ರಿಯ ಶಕ್ತಿಯ ಬಗ್ಗೆ ಇದ್ದಂಥ ಆಸಕ್ತಿಯನ್ನು ನೋಡ್ತಾ ಇವರೇನು ಮಾಡ್ತಾರೆ, ಇವ್ರಿಗೆ ಗೊತ್ತಿದೆ ಈ ಪ್ರೇತ ಉಪಾಸನೆ ಸರಿಯಲ್ಲ, ಇದು ಮಾಡಬಾರದ ಕೆಲಸ ಅಂತವ್ರಿಗೆ ಅರ್ಥವಾಗ್ತಾ ಇದೆ. ಈ ಆಲ್ಕಾಟ್ರಿಗೆ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಆಸಕ್ತಿ ಬರಲಿ ಅಂಥೇಳಿ ತಮ್ಮ ಎನರ್ಜಿಯನ್ನು ಕೂಡ ಪರೋಕ್ಷವಾಗಿ ಸೇರಿಸಿ ಆ ಕೆಲಸ ಇನ್ನಷ್ಟು ಚೆನ್ನಾಗಿ ನಡೆಯೋಂಗೆ ಅವರು ಪ್ರಭಾವ ಬೀರ್ತಾ ಇದ್ರಂತೆ. ಹೀಗೆ ದಿನಗಳೆದಂತೆ ಅವರಿಬ್ಬರ ಮಧ್ಯದಲ್ಲಿ ಪರಿಚಯ ಬಲವಾಗ್ತಾ ಬಂತು. ಇಬ್ಬರ ಆಸಕ್ತಿಗಳು ಒಂದೇ, ಇಬ್ಬರ ಮನಸ್ಥಿತಿಗಳು ಒಂದೇ. ಸೊ ಹೀಗೆ ಬೆಳೀತಾ ಬೆಳೀತಾ ಅವರಿಬ್ಬರ ಮಧ್ಯೆ ಸಾಕಷ್ಟು ಚರ್ಚೆಗಳು, ಸಂವಾದಗಳು ನಡೀತಾ 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 ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗ ನಾವು ಪ್ರಪಂಚಕ್ಕೆ ಹೊಸ ರೀತಿಯಾದಂತಹ ಬೋಧನೆಗಳನ್ನು ನಾವು ಕೊಡಬೇಕಾಗಿದೆ ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡು ಇವರಿಗೆ ಮತ್ತೆ ಸಮಾನ ಮನಸ್ಕರಾದಂಥ ಕೆಲವ್ರನ್ನ ಹುಡುಕ್ತಾರೆ. ಸುಮಾರು ಒಂದು 10 ಜನರನ್ನ ಹುಡುಕ್ತಾ ಒಂದು ಮಿರಾಕಲ್ ಕ್ಲಬ್ ಅಂತ ಒಂದು ಸಂಘವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಮೊದಲು ಮಿರಾಕಲ್ ಕ್ಲಬ್ ಅಂತ ಶುರು ಮಾಡ್ತಾರೆ. ಸ್ವಲ್ಪ ದಿನ ಆದ ಮೇಲೆ ಅದನ್ನು ಮಿರಾಕಲ್ ಕ್ಲಬ್ ಅನ್ನೋದನ್ನು ಬಿಟ್ಟು ಥಿಯೋಸಾಫಿಕಲ್ ಸೊಸೈಟಿ ಅನ್ನುವಂತಹ ಒಂದು ಹೆಸರಿನಿಂದ ಸುಮಾರು ಒಂದು 10 ಜನ ಸೇರಿಕೊಂಡು ಇದನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಒಂದು ಸಂಸ್ಥೆ ಅಂದರೆ ಅದಕ್ಕೆ ಕೆಲವು ಧ್ಯೇಯಗಳಿರಬೇಕು, ಅದಕ್ಕೆ ಕೆಲವು ನಿರ್ದಿಷ್ಟವಾದಂಥ ಉದ್ದೇಶಗಳಿರಬೇಕಲ್ಲ. ಅಂತಹ ಉದ್ದೇಶಗಳನ್ನು ಏನು ಇಟ್ಕೋಬೇಕು ಅಂಥೇಳಿ ಸಾಕಷ್ಟು ಚಿಂತನೆ ಮಾಡಿದಾಗ 2-3 ಬಾರಿ ಅದನ್ನು ರಿವೈಸ್ ಮಾಡಿ 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 ಕೊನೆಗೆ ನೀವಲ್ಲಿ ನೋಡ್ತಾ ಇದ್ದೀರಾ, ಥಿಯೋಸಾಫಿಕಲ್ ಸೊಸೈಟಿಯ 3 ಉದ್ದೇಶಗಳು ಪ್ರಾರಂಭದಲ್ಲೇ ಇದೆ. ಈ 3 ಉದ್ದೇಶಗಳನ್ನು ಗಮನದಲ್ಲಿಟ್ಟು ಸುಮಾರು ಕಾಲ ಇದನ್ನು ಚರ್ಚಿಸಿದ ಬಳಿಕ 1875ನೇ ಇಸವಿ ಇದೇ ನವೆಂಬರ್ ತಿಂಗಳ 17ನೆಯ ತಾರೀಕು ಅಮೇರಿಕಾದ ನ್ಯೂಯಾರ್ಕ್ ಪಟ್ಟಣದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಎಂಬ ಹೆಸರಿನ ಮೂಲಕ ವಿಧ್ಯುಕ್ತವಾಗಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಇದು ಒಂದು ಮೊಟ್ಟ ಮೊದಲನೆಯ ಅಂತಾರಾಷ್ಟ್ರೀಯ ಅಧ್ಯಾತ್ಮ ಸಂಸ್ಥೆ, ಫಸ್ಟ್ ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಆರ್ಗನೈಸೇಷನ್. ಮೊದಲು ಅಮೆರಿಕದಲ್ಲಿ ಪ್ರಾರಂಭವಾಯಿತು. ನಂತರ ಇದರ ಕೇಂದ್ರ ಸ್ಥಾನವನ್ನು, ಭಾರತಕ್ಕೊಂದು ಇತಿಹಾಸ ಇದೆ. ಅದು ಅಧ್ಯಾತ್ಮದ ತವರೂರು ಅನ್ನೋ, ಆಧ್ಯಾತ್ಮಿಕ ಗುರು ಅನ್ನೋ ಅಂಥ ಏನೊಂದು ಹೆಸರು ಇದೆಯೋ ಅದಕ್ಕನುಗುಣವಾಗಿಯೇ ನಂತರ ಈ ಕೇಂದ್ರ ಸ್ಥಾನವನ್ನು ಭಾರತದ ಮುಂಬೈಗೆ ವರ್ಗಾವಣೆ ಮಾಡ್ತಾರೆ. ತದನಂತರ ಇನ್ನೂ ಕೆಲವಾರು ವರ್ಷಗಳ ನಂತರ ನಮ್ಮ ಹಳೆಯ ಮೆಡ್ರಾಸ್ ಅಥವಾ ಈಗಿನ ಚೆನ್ನೈ ಅಂತ ಏನು ಕರಿತೀವಿ, ಆ ಚೆನ್ನೈನಲ್ಲಿ ಅಡಿಯಾರ್ ಅಂತಕ್ಕಂತಹ ಒಂದು ಪ್ರದೇಶ ಸಮುದ್ರದ ದಡದ ಮೇಲಿದೆ. ನದಿಯ ದಡವು ಕೂಡ ಅಲ್ಲಿ ಸೇರಿಕೊಳ್ತದೆ. ಆ ದಡದ ಮೇಲೆ ಅಗಸ್ತ್ಯ ಮಹರ್ಷಿಗಳು ಸಾಕಷ್ಟು ಓಡಾಡಿದಂತಹ, ತಪಸ್ಸು ಮಾಡಿದಂತಹ ಸ್ಥಳ ಅದು. ಆ ಸ್ಥಳಕ್ಕೆ ಈ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರನ್ನು ವರ್ಗಾವಣೆ ಮಾಡಿದ್ರು. ಸೊ ಈ ಉದ್ದೇಶಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನನ ನಾವು ಮಾಡೋದಾದರೆ ನೋಡಿ, ಮೊದಲನೇ ಉದ್ದೇಶ ಏನು ಹೇಳ್ತಾ ಇದೆ? ಜಾತಿ, ದೇಶ, ಜಾತಿ, ಕುಲ, ಮತ, ಲಿಂಗ, ವರ್ಣ ಇವುಗಳ ಭೇದವನ್ನು ಎಣಿಸದೇ ಇರುವಂತಹ ವಿಶ್ವ ಸಹೋದರ ಭಾವದ ಅಂಕುರವನ್ನು ಏರ್ಪಡಿಸುವುದು. ನಮ್ಮಲ್ಲಿರೋ ಭೇದಗಳು ಬಹಳಷ್ಟು ಅಂದರೆ ಇವೇ ತಾನೇ ಇವು.
ಜಾತಿ, ಮತ, ಕುಲ, ಲಿಂಗ, ವರ್ಣ ಇವೇ ನಮ್ಮಲ್ಲಿರ್ತಕ್ಕಂಥ ಭೇದಗಳು. ಈ ವಾವುಗಳ ಭೇದವನ್ನು ಎಣಿಸದೇ ಇರುವಂತಹ, ನಾನಾಗಲೇ ಹೇಳ್ತಾ ಇದ್ನಲ್ಲ, ದೇಶ ದೇಶ ಭಾಗ ಮಾಡಿಕೊಂಡಿರೋರು ನಾವೇ ವಿನಃ ದೈವಿ ಯೋಜನೆಯಲ್ಲಿ ಏನು ಭಾಗ ಮಾಡಿಟ್ಟಿಲ್ಲ. ಹೌದಾ? ಜಾತಿ ಯಾರು ಮಾಡಿರೋದು? ಯಾರು ಮಾಡಿಕೊಂಡಿದ್ದು ಜಾತಿಯನ್ನು? ನಾವು ಮಾಡಿಕೊಂಡಿರೋದು. ಮತ ಯಾರು ಮಾಡಿರೋದು? ನಾವು ಮಾಡಿಕೊಂಡಿರುವಂಥದ್ದು. ಕುಲ, ಲಿಂಗ ಎಲ್ಲ ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೀವಿ. ಆ ಜೇಡರ ದಾಸಿಮೆಯ ಚೆನ್ನಾಗಿ ಬರೀತಾನೆ. ಗಡ್ಡ ಮೀಸೆ ಬಂದೊಡೆ ಗಂಡೆಂಬರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಒಳಗೆ ಇರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಲ್ವಾ? ನಾವು ಒಂದು ಶ್ರೇಷ್ಠ, ಹೆಣ್ಣು ಅಂದರೆ ಬರೀ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗಿರೋರು ಅನ್ನೋ ಸ್ಥಿತಿ. ದೈವಿ ಯೋಜನೆ ನೋಡಿ, ಅರ್ಧನಾರೀಶ್ವರ ಅಂತೀವಿ ನಾವು. ತನ್ನ ದೇಹದಲ್ಲಿ ಅರ್ಧ ಭಾಗನ ಅವಳಿಗೂ ಬಿಟ್ಟುಕೊಟ್ಟಿದ್ದ ಅಂದರೆ ಇಬ್ಬರು ಒಂದೇ ಅಂತ ಅರ್ಥ. ಹೀಗೆ ಇವೆಲ್ಲವನ್ನು, ಈ ಭೇದವನ್ನೂ ಎಣಿಸದೇ ಇರುವಂತಹ ವಿಶ್ವ ಸಹೋದರ ಭಾವದ ಅಂಕುರವನ್ನು ಏರ್ಪಡಿಸುವುದು, ಇದನ್ನು ಬಹಳಷ್ಟು ಕಾಲದಿಂದ ನಡ್ಕೊಂಡೇ ಬರ್ತಾ ಇದ್ದಾವೆ. ಈಗ ಇವೆಲ್ಲವೂ ಕೂಡ 12ನೇ ಶತಮಾನದಲ್ಲಿ ಶರಣರ ಕ್ರಾಂತಿ ಮಾಡಿದ್ರು, ಅದಕ್ಕಿಂತ ಹಿಂದೆ 9ನೇ ಶತಮಾನದಲ್ಲಿ ನಡೆದಿದೆ. ಇದೆಲ್ಲ ಕೂಡ ದಾಸರ ಕಾಲದಲ್ಲಿ ನಡೆದಿದೆ. ಆದರೆ ನಾವು ಅಂದ್ಕೊಂಡಿವಿ ಅವೆಲ್ಲ ಸಫಲ ಆಗಲಿಲ್ಲ ಅಂತ. ಖಂಡಿತ ಸಫಲ ಆಗಲಿಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ. ಕ್ರಾಂತಿ ಅಂತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಒಮ್ಮೆಲೆ ಒಮ್ಮುವ ಆಸ್ಫೋಟನ ಅಲ್ಲ. ಇವೆಲ್ಲ ನಡೀತಾ 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 ಬರ್ತಾ ಇದ್ದಾವೆ ಒಂದೊಂದು ರೀತಿಯಲ್ಲಿ. ಆದರೆ ಸ್ವಲ್ಪ ತಡ ಆಗುತ್ತೆ. ಯಾಕೆಂದರೆ ಮನುಷ್ಯನ ಸ್ವಭಾವ ಎಂಥದ್ದಪ್ಪ ಅಂತ ಹೇಳಿದ್ರೆ, ಕದುರುತ್ತಿದ್ದಬಹುದು, ಬಿದುರುತ್ತಿದ್ದಬಹುದು, ನಿನ್ನ ನಾರುತ್ತಿದ್ದೀಯಾರೋ ವನಕೆನಾಥ. ಮನುಷ್ಯನ ಮನಸ್ಸು ಹೆಂಗಿದೆ ಅಂದರೆ, ಕದುರನ್ನು ತಿದ್ದಬಹುದು, ಅಂದರೆ ಕದರು ಅಂದರೆ ಎಳೆಬಿದ್ರು. ಸ್ವಲ್ಪ ಬಲ್ತ ಮೇಲೆ ಒಂಚೂರು ಅದನ್ನು ಹೆಂಗೋ ಬೆಂಡ್ ಮಾಡಬಹುದು. ಕದಿರುತ್ತಿದ್ದಬಹುದು, ಬಿದಿರುತ್ತಿದ್ದಬಹುದು, ನಿನ್ನ ನಾರುತ್ತಿದ್ದೀಯಾರೋ ವನಕೆನಾಥ. ಇಳ್ಕೊಂಡಿದ್ದೀವಲ್ಲ ನಾವು ಕುಟ್ಟಕ್ಕೆ ವನಕೆ, ಅದನ್ಯಾರ ಬೆಂಡ್ ಮಾಡೋಕ್ಕಾಗುತ್ತಾ? ಆಗಲ್ಲಲ್ವ? ಹಂಗೆ ನಾವೊಂಥರ ಹಂಗಾಗಿದ್ದೀವಂತೆ. ಆದರೂ ಅದು ಅವ್ರ ಕರ್ಮ ಬಿಡ್ತಾ ಇಲ್ಲ ನಮ್ಮನ್ನು. ನಾವಾಗಲ್ಲ ಅಂದರೂ ಮಾಸ್ಟರ್ಸ್ ನಮ್ಮನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡಲ್ಲ. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಕೇವಲ ಹೊರಗಿನ ದೃಷ್ಟಿಯಲ್ಲಿ ಯಾವ ಭೇದವೂ ಇಲ್ಲ. ಎಲ್ಲರೂ ಕೂಡ ಒಂದೇ. ಆಲ್ ಲೈಫ್ ಈಸ್ ಒನ್. ಅಣು ರೇಣು ತೃಣ ಕಾಷ್ಟದಲ್ಲಿರ್ತಕ್ಕಂಥದ್ದು ಕೂಡ ಭಗವಂತನ ಚೈತನ್ಯ ಅನ್ನೋದಾದರೆ, ಯಾವ ಮತದವರು ಬೇರೆ, ಯಾರು ಶ್ರೇಷ್ಠ, ಯಾರು ಕನಿಷ್ಠ ಯಾವುದೂ ಇಲ್ಲ. ಎಲ್ಲರೂ ಒಂದೇ. ವೈಜ್ಞಾನಿಕವಾಗಿ ನಾವು ನೋಡಿದ್ರೂ ಕೂಡ ಪ್ರಪಂಚದ ಸೃಷ್ಟಿನಲ್ಲಿ ಮೂಲ ವಸ್ತುಗಳು ಅಂತ ನಾವು ನೋಡ್ತೀವಿ, ಎಲಿಮೆಂಟ್ಸ್ ಅಂತೇಳಿ ಎಷ್ಟಿದ್ದಾವೆ? ಬಹುಶಃ 107 ಅಂತಿದ್ವಿ. ಈಗೇನಾರು ಇನ್ನೂ ಒಂದೆರಡು ಜಾಸ್ತಿ ಆಗಿರ್ಬೋದು, ಇರಲಿ 109. ನೀವು ಯಾವುದೇ ಪದಾರ್ಥ ತೆಗೆದುಕೊಂಡ್ರೂ ಕೂಡ ಆ ಮೂಲ ವಸ್ತುಗಳ ಯಾವುದೋ ಒಂದು ಡಿಫ್ರೆಂಟ್ ಕಾಂಬಿನೇಷನ್. ಅದು ಬಿಟ್ಟಿದ್ದೇನಾದ್ರು ಇದೆಯಾ? ನಾರಾಯಣಪ್ಪ ಸರ್, ಕೆಲವರು ವಿಜ್ಞಾನದ ಶಿಕ್ಷಕರು ನೀವು. ಯಾವುದೇ ಪದಾರ್ಥ ಅಂದರೂ ಅದ್ರ ಯಾವುದೋ ಒಂದು ಕಾಂಬಿನೇಷನ್. ಬಟ್ ಆ ಕಾಂಬಿನೇಷನ್ ಬಿಟ್ಟಿದ್ದು ಯಾವುದಾದ್ರು ಇದೆಯಾ ಅಂದರೆ ಇಲ್ಲ. ಅಂದಮೇಲೆ ಯಾವ ಜಾತಿ, ಯಾವ ಕುಲ? ಅದಕ್ಕೆ ಇದನ್ನು ಪ್ರಪಂಚಕ್ಕೆ ಕೊಡಬೇಕು. ಆಲ್ ಲೈಫ್ ಈಸ್ ಒನ್ ಅನ್ನೋದನ್ನು ಪ್ರಪಂಚಕ್ಕೆ ತರಬೇಕು ಅನ್ನುವಂತಹ ಮಹತ್ತರವಾದ ಮೊದಲನೇ ಉದ್ದೇಶವನ್ನು ಇಟ್ಕೊಳ್ತು. ಇನ್ನು ಬರೀ ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ, ಮೇಲ್ಮೇನಲ್ಲಿ ನೋಡ್ತಾ ಹೋಗೋಣ. ಎರಡನೇದು ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವಂಥದ್ದು. ಇವತ್ತೇನಾಗಿದೆ, ಸ್ವಲ್ಪ ನಾವೇನಾದರೂ ವಿಜ್ಞಾನ ತಿಳ್ಕೊಂಡಿದ್ದೀವಿ ಅಂದರೆ ಅಧ್ಯಾತ್ಮನ ಕಡೆಗಣಿಸ್ತೀವಿ. ಅದೆಲ್ಲ ಬರೀ ಬೂಸ,
ಅಥವಾ ಸ್ವಲ್ಪ ಆಧ್ಯಾತ್ಮ ತಿಳ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ, ವಿಜ್ಞಾನನ ಕಡೆಗಣಿಸ್ತೀವಿ. ಅದು ಬರೀ ನಾಸ್ತಿಕವಾದ ಹಾಗೆ ಹೀಗೆ ಅಂತೇಳಿ ವಿಜ್ಞಾನನ ಕಡೆಗಣಿಸ್ತೀವಿ. ಆದರೆ ಥಿಯೋಸಾಫಿಕಲ್ ಸೊಸೈಟಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ತನ್ನ ಈ ಎರಡನೇ ಉದ್ದೇಶದಲ್ಲಿ ಇನ್ನು ಮತಗಳು ಕೊಡ್ತಾ ಇರ್ತಕ್ಕಂಥ ಜ್ಞಾನ ಅದನ್ನು ನಾವು ಒಪ್ಬೋದು, ಕೆಲವರು ಒಪ್ಪದೇ ಇರ್ಬೋದು. ಆದರೆ ಅದಕ್ಕೆ ಏನು ಮಾಡ್ತಾ ಇದೆ ಥಿಯೋಸಾಫಿಕಲ್ ಸೊಸೈಟಿ? ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಕಂಪ್ಯಾರಿಟಿವ್ ಸ್ಟಡಿ ಆಫ್ ರಿಲಿಜಿಯನ್, ಫಿಲಾಸಫಿ ಆ್ಯಂಡ್ ಸೈನ್ಸ್. ಈ ಥರ ಕಂಪ್ಯಾರಿಟಿವ್ ಆಗಿ ಸ್ಟಡಿ ಮಾಡಿದ್ರೆ ಒಂದು ಇನ್ನೊಂದರ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡುತ್ತಾಗಲಿ, ಒಂದು ಇನ್ನೊಂದನ್ನು ಕಡೆಗಣಿಸುವುದಿಲ್ಲ. ಒಬ್ಬ ಸುಪ್ರಸಿದ್ಧ ವಿಜ್ಞಾನಿ ಈಸ್ ದಿ ಒನ್ ಆಫ್ ದಿ ಮೆಂಬರ್ಸ್ ಆಫ್ ಅವರ್ ಥಿಯೋಸಾಫಿಕಲ್ ಸೊಸೈಟಿ, ಐನ್ಸ್ಟೈನ್. ಅವನು ಬರೀತಾನೆ ಒಂದು ಕಡೆ, ಎ ರಿಲಿಜಿಯನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್, ಸೈನ್ಸ್ ವಿತೌಟ್ ರಿಲಿಜಿಯನ್ ಈಸ್ ಲಿಮ್. ಒಂದಿಲ್ಲದ್ರೆ ಒಂದು ಎಳವಾಗುತ್ತೆ, ಇನ್ನೊಂದಿಲ್ಲದ್ರೆ ಇನ್ನೊಂದು ಕುರುಡ ಆಗುತ್ತೆ. ಇವೆರಡು ಹೆಂಗಿರ್ಬೇಕು? ಗೋ ಇನ್ ಹ್ಯಾಂಡ್. ಇವೆಲ್ಲ ಒಟ್ಟೊಟ್ಟಿಗೆ ಹೋಗಬೇಕು ಅಂತಾರೆ. ಅದಕ್ಕೆ ಥಿಯೋಸಾಫಿಕಲ್ ಸೊಸೈಟಿ ಏನು ಮಾಡ್ತೋ, ಇವೆಲ್ಲವುಗಳ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಡ್ತೋ. ವಿಜ್ಞಾನ ಬೇರೆ ಅಲ್ಲ, ಅಧ್ಯಾತ್ಮ ಬೇರೆ ಅಲ್ಲ. ದೀಸ್ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ಅಧ್ಯಾತ್ಮ ಮತ್ತು ವಿಜ್ಞಾನ. ಅದಕ್ಕೋಸ್ಕರ ಎಲ್ಲ ಮತಗಳನ್ನು ಅಧ್ಯಯನ ಮಾಡಿ, ಎಲ್ಲವನ್ನೂ ಅಧ್ಯಯನ ಮಾಡಿ, ಹಾಗಾದರೆ ಒಳ ತಿರುಳು ಅರ್ಥವಾದರೆ ಆಗ ನಮಗೆ ಯಾವುದು ಬೇರೆ ಅಲ್ಲ. ಇಸ್ಲಾಂ ಬೇರೆ ಅಲ್ಲ, ಕ್ರಿಶ್ಚಿಯಾನಿಟಿ ಬೇರೆ ಅಲ್ಲ, ಬೌದ್ಧ ಮತ ಬೇರೆ ಅಲ್ಲ, ಹಿಂದೂ ಮತ ಬೇರೆ ಅಲ್ಲ. ಆದರೆ ಅದು ಒಳ ತಿರುಳು ಅರ್ಥವಾಗುವವರೆಗೆ ನಮಗೆ ಎಲ್ಲದೂ ಕೂಡ ಏನೋ ಬೇರೆ 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 ಬೇರೆ. ಸೊ ಇದನ್ನು ಮಾಡಿದಾಗ ಈ ಮತಗಳ ಮಧ್ಯದಲ್ಲಿರ್ತಕ್ಕಂಥ ದ್ವೇಷ ಕಡಿಮೆ ಆಗ್ತದೆ. ಒಬ್ಬ ಕಟ್ಟ ಹಿಂದೂ ಒಬ್ಬ ಇಸ್ಲಾಂನನ್ನು, ಒಬ್ಬ ಮುಸ್ಲಿಮ್ನನ್ನು ದ್ವೇಷಿಸೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಕಟ್ಟ ಮುಸ್ಲಿಂ ಒಬ್ಬ ಹಿಂದುವನ್ನು ದ್ವೇಷಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಪದ ಬಹಳ ಮುಖ್ಯ. ಕಟ್ಟ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಕಟ್ಟ ಹಿಂದೂ ಆಗಿದ್ದರೆ ಅಥವಾ ಕಟ್ಟ ಮುಸ್ಲಿಂ ಆಗಿದ್ದರೆ ಅವನು ಬೇರೆಯವ್ರಿಗೆ ಹಾನಿ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತು ಥಿಯೋಸಾಫಿಕಲ್ ಸೊಸೈಟಿ? ಈ ಎಲ್ಲವುಗಳ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಡ್ತು, ವಿಜ್ಞಾನವನ್ನು ಕೂಡ ಇದು ಪ್ರೋತ್ಸಾಹ ಕೊಡ್ತು. ನಾವೇನಾಗಿದ್ದೀವಿ ಅಂದರೆ, ನಮಗೆ ವಿಜ್ಞಾನನೂ ಗೊತ್ತಿಲ್ಲ, ಆ ಕಡೆ ಅಧ್ಯಾತ್ಮನೂ ಗೊತ್ತಿಲ್ಲ. ಭಾಳ ಚೆನ್ನಾಗಿ ಹೇಳ್ತಿದ್ರು ಒಬ್ಬರು, ವಿ ಆರ್ ನೈದರ್ ಫಾರ್ವರ್ಡ್ ನಾರ್ ಬ್ಯಾಕ್ವರ್ಡ್ ಬಟ್ ವಿ ಆರ್ ಆ್ಯಕ್ವರ್ಡ್ ಅಂತ. ವಿ ಆರ್ ನೈದರ್ ಫಾರ್ವರ್ಡ್ ನಾರ್ ಬ್ಯಾಕ್ವರ್ಡ್ ಬಟ್ ವಿ ಆರ್ ಆ್ಯಕ್ವರ್ಡ್. ಈ ಕಡೆ ವಿಜ್ಞಾನವೂ ಗೊತ್ತಿಲ್ಲ, ಈ ಕಡೆ ಅಧ್ಯಾತ್ಮ ಗೊತ್ತಿಲ್ಲ. ಇಲ್ಲ ಅದನ್ನು ತೆಗೊಳ್ತೀವಿ, ಇಲ್ಲ ಇದನ್ನು ತೆಗೊಳ್ತೀವಿ ಅಂತೀವಿ. ಅದಕ್ಕೋಸ್ಕರ ಈ ಒಂದು ಉದ್ದೇಶವನ್ನು ಇಟ್ಕೊಳ್ತು ಥಿಯೋಸಾಫಿಕಲ್ ಸೊಸೈಟಿ. ವಿಜ್ಞಾನದ ದೃಷ್ಟಿಯಿಂದ ಕೂಡ ನಾವು ಅಧ್ಯಯನ ಮಾಡುವುದು ಅಧ್ಯಾತ್ಮವನ್ನು. ನೋಡಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತನ ಚೈತನ್ಯ ಅಡಗಿದೆ ಅಂದ್ವಲ್ಲ, ಇದು ನಮ್ಮ ಋಷಿಮುನಿಗಳು ಕೊಟ್ಟ ವಾಕ್ಯ ಇದೆಯಲ್ಲ, ಇದನ್ನು ವಿಜ್ಞಾನದ ದೃಷ್ಟಿಯಲ್ಲಿ ನಾವು ತೆಗೆದುಕೊಂಡರೂ ಕೂಡ, ನಾನು ಮಿಡ್ಲ್ ಸ್ಕೂಲ್ ಓದುವಾಗ ನನಗೆ ನಮ್ಮ ಟೀಚರ್ ಹೇಳಿದ್ದು, ಪ್ರಪಂಚದಲ್ಲಿ ವಸ್ತುಗಳು 3 ಸ್ಥಿತಿಲಿರೋದಕ್ಕೆ ಸಾಧ್ಯ ಅಂತ. ಸಾಲಿಡ್, ಲಿಕ್ವಿಡ್, ಗ್ಯಾಸ್, 3 ಹೇಳ್ಕೊಟ್ಟಿದ್ದು. ಈಗ ನಾವು ಹೇಳ್ಕೊಡುವಾಗ ಎಷ್ಟು ಹೇಳ್ಕೊಡ್ತಾ ಇದ್ದೀವಿ? ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಪ್ಲಾಸ್ಮಾ. ಪ್ಲಾಸ್ಮಾ ಒಂದು ಬಂದಿದೆ ತಾನೇ. ನಾವು ಪ್ಲಾಸ್ಮಾ ಕೇಳಿರಲಿಲ್ಲ, ನಾವು ಓದುವಾಗ ಪ್ಲಾಸ್ಮಾ ಕೇಳಿರಲಿಲ್ಲ. ಒಂದು ಕಡೆ ಹಾಕಿ ತಗೊಳ್ಳಿ, ಇನ್ನೊಂದು ಕಡೆ ವಸ್ತುವಿನ ಅತ್ಯಂತ ಚಿಕ್ಕ ಕಣ ಅಂದರೆ, ನನಗೆ ಈಗಲೂ 5ನೇ ಕ್ಲಾಸಲ್ಲಿ ಓದಿದ್ದು ಭಾಳ ಚೆನ್ನಾಗಿ ನೆನಪಿದೆ, ಅಣುಗಳು ಅಂತ ಕೇಳಿದೆ. ಒಂದು ವಸ್ತುವಿನ ಅತ್ಯಂತ ಚಿಕ್ಕ ಕಣ ಅಂದರೆ ಅಣು. ವಿ ಕಾಂಟ್ ಡಿವೈಸ್, ಇನ್ನು ಅದನ್ನು ಒಡೆಯೋಕ್ಕಾಗಲ್ಲ ಅಂತ ಕೇಳಿದ್ವಿ. ಈಗ ನಾವು ಹೇಳ್ಕೊಡುವಾಗ ಏನು ಹೇಳ್ಕೊಡ್ತಾ ಇದ್ದೀವಿ? ಪರಮಾಣು. ಪರಮಾಣು ಅತ್ಯಂತ ಚಿಕ್ಕ ಕಣ ಅಂದರೆ
ಪರಮಾಣು ಅಂದರೆ ಪರಮಾಣು ಅಣುನ ಹೊಡೆದಿರದ ಮೇಲೆ ತಾನೇ ಅಣು ಪರಮಾಣು ಬಂದಿರೋದು. ಸೊ ಒಂದು ಕಾಲಕ್ಕೆ ಇನ್ನು ಮುಗೀತು ಅಂದ್ಕೊಂಡಿದ್ವಿ. ಈಗ ಪರಮಾಣುವನ್ನು ಕೂಡ ವಿಭಜನೆ ಮಾಡಬಹುದು. ವಿಭಜನೆ ಮಾಡಿದ್ರೆ ನಮಗಲ್ಲಿ ಏನು ಸಿಗ್ತಾ ಇದೆ, ಅಲ್ಲಿ ಒಂದು ಸೆಂಟ್ರಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಅಂತಕ್ಕಂಥ ಒಂದು ಕೇಂದ್ರ ಇದೆ, ಅದಕ್ಕೊಂದು ಕಕ್ಷೆ ಇದೆ, ಅದರಲ್ಲಿ ಎಲೆಕ್ಟ್ರಾನ್ಗಳು ಗರ 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 ಸುತ್ತುತ್ತಾ ಇದ್ದಾವೆ ಅಂತ ಕೇಳೋದು. ನೋಡ್ರಿ, ಅಣು, ರೇಣು, ತೃಣ, ಕಾಷ್ಟ ಅಂದ್ರೆ ನಮ್ಮ ಋಷಿಮುನಿಗಳು. ಅಣು, ರೇಣು, ತೃಣ, ಕಾಷ್ಟ ಅಂದರು ನಮ್ಮ ಋಷಿಮುನಿಗಳು. ವಿಜ್ಞಾನ ಏನಂತೂ ಅಣು, ಪರಮಾಣು, ನ್ಯೂಟ್ರಾನ್, ಪ್ರೋಟಾನ್, ಇಲೆಕ್ಟ್ರಾನ್ ಅಂತು. ಪರಿಭಾಷೆ ಬದಲಾಯಿತು, ಸತ್ಯ ಬದಲಾಯ್ತಾ? ಅಲ್ಲೂ ಭಗವಂತನ ಚೈತನ್ಯ ಅಂದರು, ಇಲ್ಲಿ ದೇರ್ ಇಸ್ ಎ ಮೋಷನ್ ಅಂದರು, ಅಲ್ಲೂ ಚಲನೆ ಇದೆ. ಸೆಂಟ್ರ್ನಲ್ಲಿ ನ್ಯೂಟ್ರಾನ್ ಪ್ರೋಟಾನ್ ಇದೆ, ಅದ್ರ ಸುತ್ತ ಕಕ್ಷೆನಲ್ಲಿ ಚಲಿಸ್ತಾ ಇದ್ದಾವೆ ಎಲೆಕ್ಟ್ರಾನ್ಸ್ ಅಂದರು, ತಿರುಗ್ತಾ ಇದ್ದಾವೆ ಅಂದರು. ಈಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ ಸ್ಪಿರಿಚುವಲ್ ಆ್ಯಂಡ್ ಸೈನ್ಸ್? ಅದಕ್ಕೆ ಥಿಯೋಸಾಫಿಕಲ್ ಸೊಸೈಟಿ ವಿಜ್ಞಾನದ ಅಧ್ಯಯನಕ್ಕೂ ಕೂಡ ಪ್ರೋತ್ಸಾಹ ಕೊಡ್ತು. ಇನ್ನು ಕೊನೆಯದು ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಕೊನೆಯದೇನು ಹೇಳ್ತಾ ಇದೆ, ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು, ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು. ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳು. ಪ್ರಕೃತಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇಲ್ಲ, ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲವೂ ಕೂಡ. ದೇರ್ ಇಸ್ ಎ ಆರ್ಡರ್. ಬಹಳ ಕ್ರಮಬದ್ಧವಾದ ಒಂದು ವ್ಯವಸ್ಥೆ ಇದೆ ನೋಡಿ. ಸೂರ್ಯ ಬೇಕಾದಂಗೆ ಸಂಡೇ ಹಾಲಿಡೇ ತಗೋತಾನ, ಮತ್ತು ಯಾರ ಮನೆಗಾರ ಹೋದರೆ 8 ಗಂಟೆ 9 ಗಂಟೆ ಆದ್ರೂ ಮುಸ್ಕು ಮೇಕೆ ಎದ್ದಿರಲ್ಲ. ಏನು ಅಂದರೆ ಸಂಡೇ ಅಲ್ವಾ ಅಂತೀವಿ. ಯಾವತ್ತಾರು ಸೂರ್ಯ ಸಂಡೇ ಮಾಡಿದಾನ? ಹಾಫ್ ಡೇ ಮಾಡಿದಾನ ಸಾಟರ್ಡೆ? ಇಲ್ಲ. ಎಲ್ಲ ಒಂದು ವ್ಯವಸ್ಥೆ ನಡೀತಾ ಇದೆ, ಎಲ್ಲವೂ ನಿಯಮಬದ್ಧ ನಡೀತಾ ಇದೆ. ಆದರೆ ನಿಯಮಬದ್ಧ ನಡೀತಾ ಇಲ್ಲದೆ ಇರೋರು ಯಾರು? ನಾವು ಬುದ್ಧಿವಂತರು, ಅದಂಗೆ ನಾವು ಅಂದ್ಕೊಳ್ಳೋದು. ಮನುಷ್ಯ ಅಂದರೆ ಅವನು ಬಹಳ ಪ್ರಾಣಿಗಳಲ್ಲೆಲ್ಲ ಭಾಳ ಶ್ರೇಷ್ಠ, ಅವನು ಹೆಂಗೆ ಮೀರ್ತಾನೆ ನೋಡಿ. ಒಂದು ನಾಯಿ ನಿಯಮ ಮೀರಿದೆಯಾ? ಒಂದು ಕೋಳಿ ನಿಯಮ ಮೀರಿದೆಯಾ? ಎಷ್ಟು ಚೆನ್ನಾಗಿ ಕೂಗುತ್ತೆ ಈಗಲೂ. ಈಗಿನ ಕೋಳಿನೂ ಕೂಗ್ತಾ ಬೆಳಗಿನ ಜಾವದಾಗೆ. ಅಲ್ಲ, ನಾವು ಎಡವಟ್ಟು ಮಾಡಿರೋ ಕೋಳಿಗಳು ಕೂಗಲ್ಲ ಬಿಡ್ರಿ, ಅದು ಬೇರೆ. ಸಹಜವಾದ ಕೋಳಿಗಳು ಈಗಲೂ ಕೂಗ್ತಾವಲ್ವ. ಯಾಕಿದೆಲ್ಲ ನಡೀತಾ ಇದೆ? ಆ ಪ್ರಕೃತಿಯ ನಿಯಮಗಳ ಬಗ್ಗೆ ನಮಗೆ ಅರಿವಿಲ್ಲ. ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳು. ಏನೇನು ನಿಯಮಗಳು ಕೆಲಸ ಮಾಡ್ತವೆ? ಭಾಳ ಮುಖ್ಯವಾಗಿ 7 ನಿಯಮಗಳನ್ನು ಹೇಳುತ್ತೆ ಥಿಯೋಸಾಫಿಕಲ್ ಸೊಸೈಟಿ. ಲಾ ಆಫ್ ಎವಲ್ಯೂಷನ್, ಲಾ ಆಫ್ ಕರ್ಮ, ಲಾ ಆಫ್ ರೀಇನ್ಕಾರ್ನೇಷನ್, ಲಾ ಆಫ್ ಇನ್ನರ್ ಗೌರ್ಮೆಂಟ್, ಲಾ ಆಫ್ ಲೈಫ್ ಅಂಡ್ ಆಫ್ಟರ್ ಡೆತ್, ಲಾ ಆಫ್ ಯೂನಿಟಿ. ಹೀಗೆ ಸುಮಾರು ಒಂದು 7 ಬಹಳ ಮುಖ್ಯ ನಿಯಮಗಳನ್ನು ಹೇಳುತ್ತೆ. ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ, ವಿಕಾಸ ಸಿದ್ಧಾಂತ, ಅಂತರಂಗ ಸರ್ಕಾರದ ಸಿದ್ಧಾಂತ, ಮರಣಾನಂತರ ಜೀವನದ ಸಿದ್ಧಾಂತ, ಐಕ್ಯತೆಯ ಸಿದ್ಧಾಂತ. ಈ ಎಲ್ಲ ಸಿದ್ಧಾಂತಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ತಿಳುವಳಿಕೆಯನ್ನು ಬಿತ್ತುವುದು. ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ ಅನ್ನೋ ಮಾತನ್ನು ಒಬ್ಬ ಅನುಭಾವಿ ಹೇಳ್ತಾನೆ. ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ. ಪ್ರಕೃತಿಯನ್ನು ನೀನು ವಿಧೇಯತೆಯಿಂದ ಏನು ಮಾಡಬಹುದು? ಗೆಲ್ಲಬಹುದು. ಇಫ್ ನಾಟ್, ಇಲ್ಲದೇ ಇದ್ದರೆ ನಿನ್ನನ್ನು ಪ್ರಕೃತಿ ನಾಶ ಮಾಡುತ್ತೆ, ಅಧೀನ ಮಾಡಿಕೊಳ್ಳುತ್ತೆ ನಿನ್ನನ್ನು. ನೀನದನ್ನು ವಿನಯವಾಗಿ ಬಳಸ್ಕೋತೀಯಾ, ನಿನ್ನನ್ನು ವಿಜಯನ್ನಾಗಿ ಮಾಡ್ತದೆ. ಅದಕ್ಕೆ ಥಿಯೋಸಾಫಿಕಲ್ ಸೊಸೈಟಿ ಅಂತಹ ಪ್ರಕೃತಿಯ ನಿಯಮಗಳನ್ನು ಜನರಿಗೆ ತಿಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು. ಇವು ಬಹಳ ದೊಡ್ಡ ಸಿದ್ಧಾಂತಗಳು ಥಿಯೋಸಾಫಿಕಲ್ ಸೊಸೈಟಿನಲ್ಲಿ. ಇವುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಬೋದು. ಕರ್ಮ ನಿಯಮ 1 ತಿಳ್ಕೊಂಡ್ರೆ ಎಷ್ಟು ಸರಿ ಹೋಗುತ್ತೆ ನಮ್ಮ ಜೀವನ. ವಿಕಾಸ ನಿಯಮನ ತಿಳ್ಕೊಂಡ್ರೆ ಯಾರ ಬಗ್ಗೆನೂ ನಾವು ಅಸಡ್ಡೆ ಮಾಡೋಂಗಿಲ್ಲ. ಒಬ್ಬ ಪರಮ ಪಾಪಿಯನ್ನು ನಾವು ಅಸಡ್ಡೆ ಮಾಡೋಂಗಿಲ್ಲ. ಯಾಕೆಂದರೆ ಲಾ ಆಫ್ ಎವಲ್ಯೂಷನ್ ಏನು ಹೇಳುತ್ತೆ? ಪಾಪ ಅವನು
ಈಗ ನಮ್ಮಲ್ಲಿ ಸ್ಕೂಲ್ಗಳಲ್ಲಿ ಯಾರನ್ನೂ ಫೇಲ್ ಅಂತ ಮಾಡೋಂಗಿಲ್ಲ. ಮೊದಲು ನಾವು ಪಾಸ್ ಫೇಲ್ ಅಂತ ಅನೌನ್ಸ್ ಮಾಡ್ತಿದ್ವಿ, ಈಗ ಪಾಸ್ ಫೇಲ್ ಅಂತ ಅನೌನ್ಸ್ ಮಾಡೋಂಗಿಲ್ಲ. ಕಲಿಕೆಯಲ್ಲಿ ಹಿಂದುಳಿದವನು ಅಂತ ಕೊಡ್ತೀವಿ ನಾವು ರಿಸಲ್ಟ್ ಕೊಡುವಾಗ, ಕಲಿಕೆಯಲ್ಲಿ ಹಿಂದುಳಿದವರು ಅಂತ. ತಮಾಷೆ ಅನ್ನಿಸ್ತದೆ ನೋಡಿ. ಈಗ ನಾವು ಅವನು ವಿಕಾಸದಲ್ಲಿ ಹಿಂದಿರೋನು, ಒಬ್ಬ ಅನಾಗರಿಕ ನಮ್ಮ ಮುಂದೆ ಇದ್ದಾನಲ್ಲ, ಮಾಡಬಾರ್ದು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಮುಂದಿದ್ದಾನಲ್ಲ, ಅವನು ಕೆಟ್ಟವನಲ್ಲ, ವಿಕಾಸದಲ್ಲಿ ಅವನು ಹಿಂದಿರುವವನು ಅಂದಾಗ ನಿಮ್ಗೆ ಅವನ ಬಗ್ಗೆ ಏನು ಬರಬೇಕು? ಪ್ರೇಮ ಬರಬೇಕು ನಿಮಗೆ. ಅಯ್ಯೋ ಪಾಪ ವಿಕಾಸದಲ್ಲಿ ಹಿಂದಿದ್ದಾನೆ, ಅವನನ್ನು ನಾನು ಹೇಗೆ ನನ್ನ ಮಟ್ಟಕ್ಕೆ ಮೇಲೆತ್ಕೊಳ್ಬೇಕು ಅನ್ನುವಾಗ ನಿಮ್ಗೆ ಅವನ ಬಗ್ಗೆ ಪ್ರೇಮ ಇದ್ದರೆ ಮಾತ್ರ ಸಾಧ್ಯ. ಸಿಟ್ಟು ಮಾಡೋಂಗಿಲ್ಲ, ದ್ವೇಷ ಮಾಡೋಂಗಿಲ್ಲ. ನೋಡಿ, ವಿಕಾಸ ನಿಮಗೆ ಗೊತ್ತಾದರೆ ಹೆಂಗಿರ್ಬೋದು ನಾವು? ಯಾರ ಬಗ್ಗೆ ಏನಾರು ನಾವು ಬಾಯಿ ಬಿಡಂಗಾಯ್ತಾ ಕೆಟ್ಟವರು ಅಂತ? ಕಲಿಕೆಯಲ್ಲಿ ಹಿಂದುಳಿದಿರೋರು ಅಂತ ಇಲ್ಲಂಗಂದುವಂಗೆ ವಿಕಾಸದಲ್ಲಿ ಹಿಂದುಳಿದಿದ್ದಾನೆ. ನಾನೊಂದು 25 ಜನ್ಮ ಆಗಿರ್ಬೋದು ಮನುಷ್ಯ ಜನ್ಮಕ್ಕೆ ಬಂದು, ಅವನ ಪಾಪ 1ನೇ ಜನ್ಮನೋ 2ನೇ ಜನ್ಮನೋ ಇದ್ದರೆ ಅವನಿಂದ ಎಷ್ಟರ ಮಟ್ಟಿಗೆ ಒಳ್ಳೆತನದ ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯ? ಇದು ಅರ್ಥವಾಗಿಬಿಟ್ರೆ ನಮಗೆ ಕೀಪ್ ಕ್ವೈಟ್, ಜೋರಾಗಿ ಉಸಿರು ಬಿಡೋಂಗಿಲ್ಲ ನಾವು ಇನ್ನೊಬ್ಬರ ಬಗ್ಗೆ. ಅದಕ್ಕೆ ಪ್ರಕೃತಿ ನಿಯಮಗಳನ್ನು ಪ್ರಜ್ಞಾನಂ ಬ್ರಹ್ಮ, ದ ಟೋಟಲ್ ಅಮೌಂಟ್ ಆಫ್ ದಿ ಕಾನ್ಷಿಯಸ್ನೆಸ್ ಈಸ್ ಬ್ರಹ್ಮ. ಬ್ರಹ್ಮ ಅಂದರೆ ಅವನು ಪ್ರಜ್ಞಾನ ಘನ. ಮನುಷ್ಯ ಅಂದರೆ ಯಾರು? ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಮನುಷ್ಯನ ಮೂಲ ಸ್ವರೂಪ, ಮೂಲ ರೂಪ ಯಾವುದು ಅಂದರೆ ಏನು ಹೇಳ್ತೀವಿ ನಾವು? ಈ ಕಡೆಯಿಂದ ನಮಗೆ ಗೊತ್ತಿರೋ ಕಡೆಯಿಂದ ತೆಗೆದುಕೊಂಡ್ರೆ ದೇಹಾತ್ಮಕ್ಕೆ ಮೇಲೆ ಇರ್ತಕ್ಕಂಥದ್ದು ನೀವು ಮಾತಾಡ್ಬೋದು. ಜೀವಾತ್ಮನಿಂದ ಮುಂದೆ ತೆಗೆದುಕೊಂಡ್ರೆ ಪುರುಷಾತ್ಮ. ಇದು ನಮ್ಮ ಮೂಲ ಸ್ವರೂಪ. ನಮ್ಮ ಸ್ವರೂಪ ಮೂರು ಸೇರಿದ್ದು ನಮ್ಮ ಸ್ವರೂಪ. ಒಂದು ದೇಹಾತ್ಮ, ಒಂದು ಜೀವಾತ್ಮ, ಅದಕ್ಕೆ ಮೂಲ ಪುರುಷಾತ್ಮ. ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ, ಅದು ಬೇಕು ನನಗೆ. ಪುರುಷಾತ್ಮನಿಗೆ ಇನ್ನೊಂದು ಹೆಸರು ಅಂತರಾತ್ಮ, ಕೆಳಗಿಂದು. ಜೀವಾತ್ಮ, ಅಂತರಾತ್ಮ, ವ್ಯಕ್ತಿ ಆತ್ಮ, ಹೈಯರ್ ಸೆಲ್ಫ್, ಇದು ಕಾರಣದೇಹ, ಇದೆಲ್ಲ ಒಂದೇ. ಇದಕ್ಕೆ ಮೂಲ ಯಾವುದು ಅಂದರೆ ಪುರುಷಾತ್ಮ. ಪುರುಷಾತ್ಮನಿಗೆ ಇನ್ನೊಂದು ಹೆಸರು ಏನಂದರೆ ಪ್ರಜ್ಞಾನಾಂಶು ಅಂತ ಕರೀತಾರೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಮೊನ್ಯಾಡ್ ಅಂತೀವಿ. ಸೊ ನಮ್ಮ ಸ್ವರೂಪ ಏನಪ್ಪ ಅಂತ ಹೇಳಿದ್ರೆ ಪ್ರಜ್ಞಾನಾಂಶು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಭಗವಂತ ಪ್ರಜ್ಞಾನ ಘನದಿಂದ ಹೊರಹೊಮ್ಮಿರುವ ಅಂಶ ಯಾವುದು? ಪ್ರಜ್ಞಾನಾಂಶು. ಪ್ರಜ್ಞಾನಘನ ಭಗವಂತ. ಆ ಪ್ರಜ್ಞಾನಘನದ ಒಂದು ಅಂಶ ಪ್ರಜ್ಞಾನಾಂಶು. ಅಂದರೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಈ ಒಂದು ಅಂಶ ತೆಗೆದುಕೊಂಡ್ರೆ ಈ ಅಂಶವು ಏನಾಗಿರ್ತದೆ? ಪೂರ್ಣವೇ ಆಗಿದೆ. ಈಗ ಅಲ್ಲಿ ಒಂದು ದೀಪ ಹಚ್ಚಿದ್ರು, ಆಮೇಲೆ ಆ ದೀಪದಿಂದ ತಂದು ಈ ದೀಪ ಹಚ್ಚಿದ್ರು, ಆ ದೀಪ ಕಡಿಮೆ ಆಯಿತಾ ಲೈಟಿಂಗು? ಅಲ್ಲೊಂದು ದೀಪ ಹಚ್ಚಿದ್ರಲ್ಲ, ಆ ದೀಪದಿಂದ ತಂದು ಈ ದೀಪ ಹಚ್ಚಿದ್ರು, ಸೊ ಆ ದೀಪದ ಬೆಳಕು ಕಡಿಮೆ ಆಯಿತಾ ಈ ದೀಪ ಹಚ್ಚಿದ ಮೇಲೆ? ಇಲ್ಲ. ಅದು ಒಂದು ದೀಪವೇ, ಇದು ಮತ್ತೊಂದು ದೀಪವೇ. ಈ ದೀಪದಿಂದ 1000 ದೀಪ ಹಚ್ಚಿರಿ, 1000 ದೀಪಗಳು ಸ್ವತಂತ್ರ ಒಂದೊಂದು ದೀಪಗಳೇ. ಬೇರೆ ಬೇರೆ ಕಡಿಮೆ ಆಗ್ತಾ ಬಂತ ಬೆಳಕು, ಫ್ಲೇಮ್ ಇಲ್ಲ. ಸೊ ಪ್ರಜ್ಞಾನ ಘನದಿಂದ ಹೊರಹೊಮ್ಮಿದ ಒಂದೊಂದು ಪ್ರಜ್ಞಾನಾಂಶಗಳು ಕೂಡ ಪುನಃ ಏನಾಗುತ್ತವೆ? ಆ ಪ್ರಜ್ಞಾನ ಘನದಲ್ಲಿಯೇ ಹೋಗಿ ಸೇರಿಕೊಳ್ಳುತ್ತವೆ. ಅಂದರೆ ವಿ ಆರ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಗಾಡ್. ಪ್ರಜ್ಞಾನ ಘನದ ಒಂದು ಅಂಶವೇ ನಾವಾದ ಮೇಲೆ ಆ ಪ್ರಜ್ಞಾನ ಘನದಲ್ಲಿರುವ ಎಲ್ಲ ಅಂಶಗಳು ನನ್ನಲ್ಲಿವೆ. ಅರಳಿಯ ಮರದ ಬೀಜದಲ್ಲಿ ಅರಳಿಯ ಮರವೇ ಆಗಬಹುದಾದ ಎಲ್ಲ ಶಕ್ತಿಗಳು ಹೇಗೆ ಅದರಲ್ಲಿ ಸೇರಿಕೊಂಡಿದೆಯೋ ಹಾಗೆ ಪ್ರಜ್ಞಾನ ಘನದ ಅಂಶವೇ ಆದ ನನ್ನಲ್ಲಿ ಪ್ರಜ್ಞಾನ ಘನವೇ ಆಗಬಹುದಾದ ಎಲ್ಲ ಶಕ್ತಿಗಳಿವೆ. ಇದನ್ನು ಪ್ರಪಂಚಕ್ಕೆ ಕೊಡಬೇಕು. ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು, ಇದನ್ನು ಜನರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊತ್ತು ಈ ಥಿಯೋಸಾಫಿಕಲ್ ಸೊಸೈಟಿ ಬಂತು. ಇನ್ನು 3 ಮಹಾಸತ್ಯಗಳಿದ್ದಾವೆ. ಅದಕ್ಕೆ ನಾನೀಗ ಕೈ ಹಾಕೋಲ್ಲ, ಯಾಕೆಂದರೆ ನನ್ನ ಸಮಯ ಈಗಲೇ ಮೀರ್ತಾ ಇದೆ ಅಂತ ಹೇಳ್ತಾ ಈ ಥಿಯೋಸಾಫಿಕಲ್ ಸೊಸೈಟಿಯ ಧ್ಯೇಯ, ಉದ್ದೇಶ
ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ.